ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಲಘು ಸಂಗೀತ, ಭರತನಾಟ್ಯದಲ್ಲಿ ಪರಿಣತಿಯನ್ನು ಪಡೆದು 3 ದಶಕಗಳಿಂದಲೂ ಕಾರ್ಯಕ್ರಮಗಳನ್ನು ನೀಡುತ್ತಾ ಬಂದಿರುವ ಕರ್ನಾಟಕ ಕಲಾಶ್ರೀ ಮಂಜುಳಾ ಪರಮೇಶ್ ಹುಟ್ಟಿದ್ದು ಡಿಸೆಂಬರ್ 8, 1962ರಲ್ಲಿ. ಇವರ ತಂದೆ ಎಸ್.ಆರ್. ಆರಾಧ್ಯ. ಇವರ ಮೊದಲ ಸಂಗೀತ ಗುರುವೂ ಅವರೇ. ಜೊತೆಗೆ ಭರತನಾಟ್ಯವನ್ನು ಕಲಿಯುತ್ತಾ 13 ವರ್ಷದವರಿದ್ದಾಗಲೇ ಭಾರತ ಸರ್ಕಾರದಿಂದ ಟ್ಯಾಲೆಂಟ್ ಸರ್ಚ್ ಸ್ಕಾಲರ್ಶಿಪ್ ಅನ್ನ ಪಡೆದವರು ಮಂಜುಳಾ. ಮಂಜುಳಾ ರಮೇಶ್ ಕೇವಲ 15 ವರ್ಷದವರಿದ್ದಾಗಲೇ ನೃತ್ಯ ಕಾರ್ಯಕ್ರಮಗಳನ್ನು ನೀಡುತ್ತಾ ನೃತ್ಯ ನಿರ್ದೇಶನವನ್ನೂ ಮಾಡುತ್ತಾ ಬಂದಿದ್ದರು. ಭರತನಾಟ್ಯ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಎರಡರಲ್ಲೂ ವಿದ್ವತ್ ಪದವಿಯನ್ನ ಪಡೆದಿರುವುದಲ್ಲದೆ ಶಾಸ್ತ್ರೀಯ ಸಂಗೀತದಲ್ಲಿ ಸ್ನಾತಕೋತ್ತರ ಪದವಿಯನ್ನೂ ಗಳಿಸಿದ್ದಾರೆ. ಸಪ್ತಸ್ವರ ಆರ್ಟ್ಸ್ ಅಂಡ್ ಕ್ರಿಯೇಷನ್ ಸ್ಥಾಪನೆ ಮಾಡಿ 100 ವಿದ್ಯಾರ್ಥಿಗಳಿಗೆ ಸಂಗೀತ, ನೃತ್ಯದ ಪಾಠವನ್ನು ದಾರೆ ಎರೆಯುತ್ತಾ ಲೆಕ್ಕವಿಲ್ಲದಷ್ಟು ಕಾರ್ಯಕ್ರಮಗಳನ್ನು ನೀಡುತ್ತಾ ಬಂದವರು ಮಂಜುಳಾ. ನೃತ್ಯವೇ ಜೀವನ, ಸಂಗೀತವೇ ಉಸಿರು ಎನ್ನುವ ಮಂಜುಳಾ ಪರಮೇಶ್ ಅನೇಕ ಧ್ವನಿ ಸುರಳಿಗಳಲ್ಲಿ ಹಾಡಿದ್ದಾರೆ, ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಧಾರಾವಾಹಿಗಳಲ್ಲೂ ನಟಿಸಿರುವ ಇವರಿಗೆ ಸಂಗೀತ ನೃತ್ಯ ಅಕಾಡೆಮಿಯಿಂದ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ದೊರೆತಿರುವುದು ಅತಿಶಯೋಕ್ತಿಯೇನಲ್ಲ. ಸಂಗೀತ, ನೃತ್ಯ ಎರಡರಲ್ಲೂ ಪರಿಣತಿ ಪಡೆದಿರುವ ಕೆಲವೇ ಕಲಾವಿದರಲ್ಲಿ ಎಂಬ ಆಶಯದೊಂದಿಗೆ ಶುಭೋದಯ ಕರ್ನಾಟಕ ತಂಡ ಅವರನ್ನು ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದೆ. ಶುಭೋದಯ ಕರ್ನಾಟಕ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ. ಖುಷಿ ಆಯ್ತು ನೀವು ಬಂದಿದ್ದು ಇವತ್ತು. ಇವತ್ತಿನ ನಿಮ್ಮ ಕಾರ್ಯಕ್ರಮ, ನಮ್ಮ ಕಾರ್ಯಕ್ರಮ ನಿಮ್ಮ ಹಾಡಿನಿಂದನೇ ಶುರುವಾಗ್ಲಿ ಅಥವಾ ನಿಮ್ಮ ಸಂಗೀತದಿಂದಲೇ ಶುರುವಾಗ್ಲಿ ಅಂತ ನಮ್ಮೆಲ್ಲರ ಅಭಿಲಾಷೆ. ದಯವಿಟ್ಟು ನೀವು ಅದನ್ನ ಶುರು ಮಾಡಿ, ಆಮೇಲೆ ಮಾತುಕತೆ ಆಡೋದು ತುಂಬಾ ವಿಚಾರ ಇದೆ. ಪ್ರಣಮಾಮ್ಯಹಂ ಶ್ರೀ ಗೌರೀಸುತಂ, ಪ್ರಣಮಾಮ್ಯಹಂ ಶ್ರೀ ಗೌರೀಸುತಂ, ಫಣಿಕಲ್ಪವಾಸು ದೇವ ಭಕ್ತಂ ಸತತಂ, ಪ್ರಣಮಾಮ್ಯಹಂ ಶ್ರೀ ಗೌರೀಸುತಂ, ಫಣಿಕಲ್ಪವಾಸು ದೇವ ಭಕ್ತಂ ಸತತಂ, ಪ್ರಣಮಾಮ್ಯಹಂ ಶ್ರೀ. ಗಣನಾಥ ಮರ ವೃಂದ ಸೇವಿತಂ, ಗಣನಾಥ ಅಮರ ವೃಂದ ಸೇವಿತಂ, ಪಣಿಹಾರ ಭೂಷಿತಂ ಮುನಿವರ ವಂದಿತಂ, ಪಣಿಹಾರ ಭೂಷಿತಂ ಮುನಿವರ ವಂದಿತಂ, ಪ್ರಣಮಾಮ್ಯಹಂ ಶ್ರೀ ಗೌರೀಸುತಂ, ಫಣಿಕಲ್ಪವಾಸು ದೇವ ಭಕ್ತಂ ಸತತಂ, ಪ್ರಣಮಾಮ್ಯಹಂ ಶ್ರೀ. ಈ ನೃತ್ಯ, ಸಂಗೀತ ಇವೆಲ್ಲ ಹುಟ್ಟಿನಿಂದನೇ ಪಡ್ಕೊಂಡ್ ಬರ್ಬೇಕು ಅಂತ ಹೇಳ್ತಾರೆ. ಆ ರೀತಿ ನಿಮಗೂ ಅನ್ಸುತ್ತೆ ಮೇಡಮ್? ಸತ್ಯವಾದ ಮಾತು. ಅದು ಸಂಸ್ಕಾರ ಹುಟ್ಟಿನಿಂದ ಬರುವಂಥದ್ದು ನಿಜವಾದ ಮಾತದು. ಇದು ನಮ್ಮ ತಂದೆ ತಾಯಿಗಳು ಕೊಟ್ಟಂಥ ಒಂದು ಆಶೀರ್ವಾದ ಹಾಗೂ ದೇವರ ಒಂದು ಆಶೀರ್ವಾದ ಅಂತ ನಾನು ಅನ್ಕೊಳ್ತೇನೆ. ನಿಮ್ಮ ವಿಚಾರದಲ್ಲಂತೂ ನಿಮ್ಮ ತಂದೆನೇ ನಿಮ್ಮ ಮೊದಲ ಗುರು ಆಗಿದ್ರು. ಹೌದು, ನಮ್ಮ ತಂದೆ. ಹಾಗಾಗಿ ಅಲ್ಲಿ ಮೊದಲು ನೀವು ಆ ಸಂಗೀತ ಅಭ್ಯಾಸವನ್ನು ಶುರು ಮಾಡಿದಾಗ ಗುರು ಅನ್ನುವಂಥದ್ದು ಒಂದು ಬಹುದೊಡ್ಡ ಜವಾಬ್ದಾರಿ, ಮತ್ತು ಆ ಗುರುಗಳ ಜೊತೆ ಶಿಷ್ಯರ ಒಡನಾಟ ಇರುತ್ತಲ್ಲ, ಅದು ಬೇರೆ ರೀತಿ ಇರುತ್ತೆ. ಇಲ್ಲಿ ತಂದೆ ಮಗಳ ಒಡನಾಟನೂ ಇರುತ್ತೆ, ಗುರು ಶಿಷ್ಯರ ಒಡನಾಟನೂ ಇರುತ್ತೆ. ನಿಮಗೆ ಹೇಗಿತ್ತು ನಿಮ್ಮ ತಂದೆಯವರ ಜೊತೆ ಕಲಿಕೆ ಅನ್ನುವಂಥದ್ದು?
ಅಂದ್ರೆ ಅಫ್ಕೋರ್ಸ್ ಆ ಕುಟುಂಬದಲ್ಲಿ ಅವರ ಒಂದು ಸ್ಟ್ರಿಕ್ಟ್ನೆಸ್ ಬೇರೆ ರೀತಿ ಇರುತ್ತೆ. ಆದ್ರೆ ಗುರುವಾಗಿ ನಿಮ್ಮ ತಂದೆ ಹೇಗಿದ್ರು? ತಂದೆ ತಂದೆ ಅನ್ನೋದಕ್ಕಿಂತನೂ ಗುರು ಅನ್ನೋದೇ ಫಸ್ಟ್ ಪಾಯಿಂಟ್ ಅಂತ ಅನ್ಸುತ್ತೆ. ಅವ್ರಿಗೆ ಹಾ ನಾನು ಓದಬೇಕು, ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು, ಇನ್ನೇನೋ ಆಗಬೇಕು ಅನ್ನೋದು ಆಸೆ ಇರಲಿಲ್ಲ. ನೀನು ಸುಬ್ಬಲಕ್ಷ್ಮಿ ತರ ಹಾಡಬೇಕು, ನೀನು ಹಾಡಬೇಕು ಅಷ್ಟೇ. ನೀನು SSLC ನಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡೆ, ಎಷ್ಟು ಪರ್ಸೆಂಟೇಜ್ ತಗೊಂಡೆ, ಅಥವಾ PUC ನಲ್ಲಿ ನೀನು ಓದದೇ ಇದ್ರೂ ಚಿಂತೆ ಇಲ್ಲ, ಡಿಗ್ರಿ ಮಾಡದೇ ಇದ್ರೂ ಚಿಂತೆ ಇಲ್ಲ. ಅದು ಅವ್ರಿಗೆ ಆಸೆ ಇರಲಿಲ್ಲ. ಅವ್ರಿಗೆ ನೀನು ಒಟ್ಟಲ್ಲಿ ಹಾಡಬೇಕು. ನಾನು ಮತ್ತೆ ನನ್ನ ತಮ್ಮ ಅವರಿಗೆ ಲಾಲ್ಗುಡಿ ಜಯರಾಮನ್ ಥರ ವೈಲಿನ್ ನುಡಿಸ್ಬೇಕು, ಅವನು ವೈಲಿನಿಸ್ಟ್. MS ಗೋಪಾಲಕೃಷ್ಣನ್ ಥರ ವೈಲಿನ್ ನುಡಿಸ್ಬೇಕು, ಆ ಥರ. ನಾನು MS ಸುಬ್ಬಲಕ್ಷ್ಮಿ ಥರ ಹಾಡಬೇಕು. ನೀನು ಹೋಮ್ವರ್ಕ್ ಮಾಡಿದ್ಯಾ, ನೀನು ಪಾಠ ಓದ್ಕೊಂಡ್ಯಾ, ನೀನು ಬರ್ಕೊಂಡ್ಯಾ, ಯಾವತ್ತೂ ಕೇಳಿದವರಲ್ಲ. ಬೆಳಗ್ಗೆ ಎದ್ದು 7 ಗಂಟೆಯಿಂದ ಸ್ಕೂಲಿಗೆ ಹೋಗೋ ತನಕ ನಾನು ತಂಬೂರಿ ಇಟ್ಕೊಂಡು ಹಾಡಬೇಕಿತ್ತು. ಮತ್ತೆ ವಾಪಸ್ ಸ್ಕೂಲಿಂದ ಬಂದ ತಕ್ಷಣ ಮತ್ತೆ ಅದೇ ಥರ ಪ್ರಾಕ್ಟೀಸ್ ಮಾಡಬೇಕಿತ್ತು. ಅಂದ್ರೆ ಅವ್ರ ಅಡಿನಲ್ಲಿರೋ ತನಕ ನಮ್ಮ ಸಂಗೀತದ ಕಲಿಕೆ ತುಂಬಾ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಯಾವಾಗ ನಾವು ಸ್ವಲ್ಪ ದೊಡ್ಡವರಾದ್ವಿ ಅನ್ನೋದು ಒಂದು ಅವ್ರ ಮನ್ಸಿಗೆ ಬಂದಾಗ ನಮ್ಮನ್ನ ಕೈ ಬಿಟ್ಬಿಟ್ರು, ಅವಾಗ ಸ್ವಲ್ಪ ಆ ಕಡೆ ಈ ಕಡೆ ಆಯ್ತು ಅಂತ ನಾನು ಅನ್ಕೊಳ್ತೀನಿ. ಅಂದ್ರೂ ಅವರು ತುಂಬಾ ಸ್ಟ್ರಿಕ್ಟ್. ಪಾಠದ ವಿಷಯದಲ್ಲಾಗ್ಲಿ ಅಥವಾ ಅಭ್ಯಾಸದ ವಿಷಯದಲ್ಲಾಗ್ಲಿ. ನಾನು ಅವ್ರ ಜೊತೆನಲ್ಲಿ ಸುಮಾರು ಒಂದು 8 ವರ್ಷದಿಂದ ಅವ್ರ ಜೊತೆನಲ್ಲಿ ನಾನು ಕಚೇರಿ ಮಾಡ್ತಾ ಇದ್ದೆ. ಅವ್ರ ಜೊತೆನಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ನಾನು ಹಾಡ್ತಾ ಇದ್ದೆ. ನನಗೆ ತಿಳಿದೇ ಇರೋ ಹಂಗೆ ಆ ಸಂಗೀತ ಅನ್ನೋದು ನನಗೆ ಕರಗತವಾಗ್ಬಿಡ್ತು. ಅಲ್ಲಿ ಕಲಿಕೆ ಅಂದ್ರೆ ಈಗ ನಿಮ್ಮ ತಂದೆ ನಿಮ್ಮ ಗುರುಗಳ ಕಡೆ ಅದನ್ನ ಕಲಿಯುವಾಗ ನೀವ್ ಹೇಳ್ತೀರಿ ಅಂದ್ರೆ ಬೆಳಗ್ಗೆ ಎದ್ದು ಸ್ಕೂಲಿಗೆ ಹೋಗೋ ತನಕ ನೀವು ಪ್ರಾಕ್ಟೀಸ್ ಮಾಡ್ಲೇಬೇಕಿತ್ತು, ಮತ್ತೆ ವಾಪಸ್ ಬಂದ್ಮೇಲೂ ಪ್ರಾಕ್ಟೀಸ್ ಮಾಡ್ಬೇಕು. ಹೀಗೆ ಅಂದ್ರೆ ಅವ್ರು ಕಲಿಸ್ತಾ ಇದ್ದಂತ ರೀತಿ, ಯಾಕಂದ್ರೆ ಈ ಕೆಲವೊಂದು ಸಂಗೀತ ಗುರುಗಳು ಕಲಿಸುವಂತಹ ರೀತಿಗಳು ಬೇರೆ ಬೇರೆ ರೀತಿ ಇರುತ್ತೆ. ನಿಮ್ಮ ತಂದೆಯವರಲ್ಲಿ ಕಂಡಂತ ವೈಶಿಷ್ಟ್ಯ ಏನೋ ನೀವು ಆ ಸಮಯದಲ್ಲಿ ಅಂದ್ರೆ ಕಲಿಸುವಂತ ರೀತಿನಲ್ಲಿ? ಶಿಸ್ತು, ಆಮೇಲೆ ಆ ಪರ್ಫೆಕ್ಷನ್ಸ್. ಈ ಗಮಕ ಹೀಗೆ ಬರ್ಬೇಕು ಅಂದ್ರೆ ಹೀಗೆ ಇರ್ಬೇಕು, ಈ ತರದ ಒಂದು ಪಾಲನೆ ತುಂಬಾ ಚೆನ್ನಾಗಿತ್ತು ಅವ್ರ ಹತ್ರ. ನಿಜ. ನೀವ್ ಒಂದು ಹೇಳಿ ವರ್ಣನ ಈಗ ಒಂದು ಚೌಕಾಲದಲ್ಲಿ ಅಭ್ಯಾಸ ಮಾಡ್ಬೇಕು ಅಂತಂದ್ರೆ ಆ ಚೌಕಾಲದಲ್ಲಿ ಅದ್ ಹೇಗೆ ನಾನು ಅದ್ರಲ್ಲೆಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿದ್ರು ಅವರು. ಆ ತರ ಹೇಳ್ಕೊಡ್ತಾ ಇದ್ರು ಪಾಠನ. ಸೊ ಅವರೇ ಗುರುವಾಗಿದ್ರಿಂದ ನಮ್ಗೆ ತಂದೆ ಅನ್ನೋ ಒಂದು ಸಲಿಗೆ ಇರ್ಲಿಲ್ಲ ನಮ್ಗೆ. ಅವ್ರ ಹತ್ರ ಮಾತಾಡಕ್ಕೆ ಹೆದರ್ಕೊಳ್ತಾ ಇದ್ವಿ ನಾವು. ಹೆಚ್ಚು ನಾನು ಮಾತಾಡಿದ್ದೇ ಇಲ್ಲ. ನನ್ಗನ್ಸ್ದಂಗೆ ನಾನು MAಗೆ ಬರೋ ತನಕ ನಾನು ಅವ್ರ ಹತ್ರ ಹೆಚ್ಚು ಸಲಿಗೆಯಿಂದ ಮಾತಾಡಿಲ್ಲ. ಏನಿದ್ರು ಅಮ್ಮನ ಸೆರಗಿಂದೇನೆ. ಇದೊಂದು ಸ್ವಲ್ಪ ಬೇರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಅಪ್ಪ ಮಗಳು ಅಂತಂದ್ರೆ ಅಲ್ಲಿ ಪ್ರೀತಿ, ಸಲಿಗೆ, ಕೋಪ, ತಾಪ ಎಲ್ಲವೂ ಜಾಸ್ತಿ ಇರುತ್ತೆ. MA ಮುಗಿದ್ಮೇಲೆ ಆ ಸಲಿಗೆ ಅದೆಲ್ಲ ಬಂತು ನಮ್ಗೆ. ಅದಕ್ಕಿಂತ ಮುಂಚೆ ಅವ್ರ ಹತ್ರ ಮಾತಾಡೋದು ಅಂತಂದ್ರೆ ಸ್ವಲ್ಪ ಭಯ. ಎಲ್ಲಿ ಏನ್ ಹೆಚ್ಚು ಕಡಿಮೆ ಆಗ್ಬಿಡುತ್ತೋ ನಾವು ಮಾತಾಡುವಾಗ ಅನ್ನೋ ಒಂದು ಭಯದ ವಾತಾವರಣನೇ ಇತ್ತು. ಅಪ್ಪ ಎಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಕೋಪಿಸ್ಕೊಳ್ತಾರೋ. ಬಾಲ್ಯ ಮಾತ್ರ ತುಂಬಾ ಚೆನ್ನಾಗಿತ್ತು. ಅಂದ್ರೆ ನಮಗೆ ಹೊರಗಿನ ಪ್ರಪಂಚ ಅಷ್ಟು ಗೊತ್ತಿಲ್ಲ. ಅವಾಗೆಲ್ಲ ನಮ್ಮ ತಂದೆ, ನಮ್ಮ ತಾಯಿ, ನನ್ನ ತಮ್ಮ, ಇದೇ ಜೀವನ. ಹೆಚ್ಚು ಫ್ರೆಂಡ್ಸ್ ಇಲ್ಲ. ಅವನು ವೈಲಿನ್ ಅಭ್ಯಾಸ ಮಾಡು, ನಾನು ಸಂಗೀತ ಅಭ್ಯಾಸ ಮಾಡು. ನಮ್ಮ ಮನೆಯಲ್ಲೇ ನೃತ್ಯದ ತರಗತಿಗಳು ಸಹಿತ ಅವರೇ ನಡೆಸ್ತಾ ಇದ್ರು. NN ಭಾಸ್ಕರ್ ಅಂತ ಒಬ್ರು ಮಾಸ್ಟರ್ ಬರ್ತಾ ಇದ್ರು. ಅವ್ರ ಹತ್ರನೇ ಫಸ್ಟ್ ನಮ್ಮ ಮೊದಲ ನೃತ್ಯದ ಹೆಜ್ಜೆಗಳು ನಮ್ಮ ಪ್ರಾರಂಭಾಭ್ಯಾಸ ಆಗಿತ್ತು. ಸೊ ಜೊತೆನಲ್ಲೇ ಕ್ಲಾಸಿಕಲ್ ಅಭ್ಯಾಸನೂ ಮಾಡ್ಕೊಂಡು, ಮ್ಯೂಸಿಕ್ ಅಭ್ಯಾಸನೂ ಮಾಡ್ಕೊಂಡು, ನೃತ್ಯದ ಅಭ್ಯಾಸನೂ ಒಟ್ಟೊಟ್ಟಿಗೆ ನಡೀತಾ ಇತ್ತು. ಅಪ್ಪನ ಹತ್ರ ಅಷ್ಟು ಸಲಿಗೆ ಬರ್ದೇ ಇರೋದಕ್ಕೂ ಅವರು ಹೆಚ್ಚು ಮಾತಾಡ್ತಾ ಇರಲಿಲ್ಲ. ಅವರು ಹೆಡ್ ಮಾಸ್ಟರ್ ಆಗಿದ್ರು. ಸೊ ಆ ಹೆಡ್ ಮಾಸ್ಟರ್ ತನನ ನಮ್ಮಲ್ಲೂ ತೋರಿಸ್ತಾ ಇದ್ರು ಸ್ವಲ್ಪ. ಅಲ್ಲ, ಹೆಡ್ ಮಾಸ್ಟರ್ ಅಂತ ಹೇಳ್ತೀರಿ, 8 ವರ್ಷ ಅವ್ರ ಜೊತೆ ಕಚೇರಿ ಮಾಡ್ತೀನಿ ಅಂತ ಹೇಳ್ತೀರಿ. ವೇದಿಕೆ ಮೇಲೆ ಬಿಟ್ಬಿಡ್ತಿದ್ರ ಹಾಡು ಅಂತ? ಅದು ತುಂಬಾ ಸಡನ್ ಆಗಿ ನಿಮ್ಗೆ ಗೊತ್ತಾಗದೇ ಇರುತ್ತೆ? ಇಲ್ಲ, ಅವ್ರ ಜೊತೆಲೆ ಹಾಡ್ತಾ ಇದ್ದೆ, ಸಡನ್ ಆಗಿ ಬಿಡ್ತಾ ಇದ್ರು. ಪೂರ್ತಿ ಇವತ್ತು ನನಗೆ ಹಾಡೋಕ್ ಮನ್ಸಿಲ್ಲ ಅಂದ್ರೆ ಹಳೆ ಕಲಾವಿದರ ಕೆಲವೊಂದು ಮನಸ್ಥಿತಿಗಳು ಆಗಿರ್ತಿತ್ತು. ವೇದಿಕೆ ಮೇಲೆ ಇವತ್ತೊಂದು ಪರೀಕ್ಷೆ ಮಾಡ್ಬಿಡೋಣ ಅಂತ.
ಅಲ್ಲ ಪರೀಕ್ಷೆ ಮಾಡೋ ಮನಸ್ಥಿತಿ ಇತ್ತೇನೋ, ಬಟ್ ಅವ್ರಿಗೆ ಯಾವತ್ತು ನಾನ್ ಹಾಡ್ಬಾರ್ದು ಇವಳೊಬ್ಳೆ ಹಾಡ್ಲಿ ಅನ್ನೋ ತರ ಇರ್ಲಿಲ್ಲ. ಯಾಕೆಂದ್ರೆ ಅವರು ಉಸಿರೇ ಸಂಗೀತ ಆಗಿತ್ತು. ಅವರು ಸಹಿತ ಒಬ್ರು ಪ್ಲೇಬ್ಯಾಕ್ ಸಿಂಗರ್ ಆಗ್ಬೇಕಂತ ತುಂಬಾ ಪ್ರಯತ್ನ ಪಟ್ಟವರು. ಅದು ಅವ್ರಿಗೆ ಕೈಗೂಡ್ಲಿಲ್ಲ. ತುಂಬಾ ಪ್ರಯತ್ನ ಅಂತೂ ಪಟ್ರು. ಅದು ಯಾವಾಗ ಕೈಗೂಡ್ಲಿಲ್ವೋ ಬರೀ ಈ ಒಂದು ಸಂಗೀತ ಕಚೇರಿಗಳು, ಪಾಠಗಳು ಈ ತರ ಮಾಡ್ಕೊಳ್ತಾ ಬಂದ್ರು. ಈಗ ಮೇಡಮ್ ನೀವು ಶಿಸ್ತು ಅಂತ ಹೇಳಿದ್ರಿ. ನಂದು ಇನ್ನೊಂದು ಕ್ವಶನ್ ಏನಂತಂದ್ರೆ, ಈಗ ನಾವು ಆರೋಗ್ಯದ ಬಗ್ಗೆ ನೋಡ್ಕೊಂಡ್ ಬಂದ್ವಿ, ಯಾಮಿನಿ ಮುತ್ತಣ್ಣವರು ಯಾವ ರೀತಿ ಕಾಪಾಡ್ಕೊಳ್ಬೇಕು ಅನ್ನುವಂತ ತಿಳಿಸ್ಕೊಟ್ರು. ಹಾಗೆ ಶಿಸ್ತು ಅಂತ ಬಂದಾಗ ಕೆಲವೊಂದಿಷ್ಟು ಸ್ಟ್ಯಾಮಿನಾ ಪಡೆಯೋದಕ್ಕಾಗ್ಬೋದು, ಅಥವಾ ನಿಮ್ಮ ಭರತನಾಟ್ಯಕ್ಕೋಸ್ಕರ ಅಂಗಶುದ್ಧಿಗಳನ್ನ ಮಾಡ್ಕೊಳ್ಳೋದಕ್ಕಾಗ್ಬೋದು, ರೆಸ್ಪಾನ್ಸಿಬಿಲಿಟೀಸ್ ಇದ್ದೇ ಇರುತ್ತೆ ನಿಮ್ಗೆ. ಆ ನಿಟ್ಟಿನಲ್ಲಿ ನೋಡಿದಾಗ ನೀವು ಯಾವ ರೀತಿ ನಿಮ್ಮ ಬೆಳಗನ್ನ ಪ್ರಾರಂಭ ಮಾಡ್ತೀರಾ? ಅಂದ್ರೆ ವಾಕ್ ಮಾಡ್ತೀರಾ, ಯೋಗ ಮಾಡ್ತೀರಾ, ಏನ್ ಅಭ್ಯಾಸ ಇಟ್ಕೊಂಡಿದ್ದೀರಾ? ಈ ನಿಟ್ಟಿನಲ್ಲಿ ಅಪ್ಪ ಏನ್ ಹೇಳ್ಕೊಟ್ರು ನಿಮಗೆ ಅಂತ? ಆಗನ ಹೌದು, ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾಗ 6 ಗಂಟೆಗೆ ಹೇಳ್ಬೇಕಿತ್ತು. ಅವರಿಗೆ ಡಾನ್ಸ್ ಬಗ್ಗೆ ಅಷ್ಟು ಕಾಳಜಿ ಇರ್ಲಿಲ್ಲ. ಸಂಗೀತ ಒಟ್ಟು ಸಂಗೀತ ಆಕಾರ ಅಭ್ಯಾಸ ಮಾಡ್ಬೇಕಿತ್ತು. ಇವಾಗ ಸರಿಗ ಮ ಪದ ನಿ ಸ ಅದನ್ನ ಆಕಾರದಲ್ಲಿ ಹಾಡ್ಬೇಕಿತ್ತು. ಆಕಾರದಲ್ಲಿ 3 ಕಾಲದಲ್ಲಿ ಹಾಡ್ಬೇಕು. ಇದು ವಾಯ್ಸ್ ಒಂದು ಟ್ರೈನಿಂಗ್ ಬಗ್ಗೆ ಅದೊಂದು ಇದು. ಆತರ ಸರಳೆ ವರ್ಸೆ, ಜಂಟಿ ವರ್ಸೆ, ಅಲಂಕಾರಗಳನ್ನ, ಆಮೇಲೆ ವರ್ಣಗಳನ್ನ ಆಕಾರದಲ್ಲಿ ಅಭ್ಯಾಸ ಮಾಡ್ಬೇಕು. ಅವಾಗ ಗಮಕ ಕೂಡುತ್ತೆ ಅನ್ನೋದು ಒಂದು ಪದ್ಧತಿ. 6 ಗಂಟೆಗೆ ಹೇಳ್ಬೇಕಿತ್ತು. ಕಾಫಿ ತಿಂಡಿ ಎಲ್ಲ ಮುಗಿಸ್ಬೇಕಿತ್ತು. ಮತ್ತೆ ದೇವ್ರ ಪೂಜೆ. ಅವ್ರು ಗಂಟೆಗಟ್ಲೆ ದೇವ್ರ ಪೂಜೆ ಮಾಡೋರು. ಅವರ ಪೂಜೆಗೆ ನಾವು ಅಣಿ ಮಾಡ್ಕೊಡ್ತಾ ಇದ್ವಿ. ನಂತರ ತಂಬೂರಿ ಇಟ್ಕೊಂಡು ಹಾಡ್ತಾ ಕೂತ್ಕೊಂಡ್ರೆ ಅವರು ನನ್ನ ಎದುರುಗಡೆನೆ, ಅದು ಅವ್ರು ಸ್ಕೂಲಿಗೆ ಹೋಗೋ ತನಕನೂ, ನಾನು ಸ್ಕೂಲಿಗೆ ಹೋಗೋ ತನಕ ಅವರು ನನ್ನ ಎದುರು ಕೂತು ಅಭ್ಯಾಸ ಮಾಡಿಸೋರು. ಸರಿ, ಹಂಗೆ ಜೊತೆನಲ್ಲೇ ಡಾನ್ಸ್ ಅಭ್ಯಾಸ ಮಾಡ್ತಾ ಇದ್ವಲ್ಲ, ಅಲ್ಲಿ ನಮ್ಮ ಮೇಷ್ಟ್ರು ನಮಗೆ ಎಕ್ಸಸೈಸಸ್ ಅದು ಇದು ಅದೆಲ್ಲ ಮಾಡ್ತಾ ಇದ್ರು. ಆಮೇಲೆ ಈ ಡಾನ್ಸ್ ಮತ್ತೆ ಮ್ಯೂಸಿಕ್, ನಮ್ಮ ಬಾಲ್ಯದಲ್ಲಿ ಬೆಂಗಳೂರಿನ ಟ್ರಾಫಿಕ್ ಈ ತರ ಇರ್ಲಿಲ್ಲ. ನಿಜ ಹೇಳ್ತೀನಿ, ನಮ್ಮ ರೋಡಲ್ಲಿ ಎಷ್ಟು ನಾವು ಫ್ರೀಯಾಗಿ ಆಟ ಆಡ್ತಾ ಇದ್ವಿ ಅಂತಂದ್ರೆ, ಮೇಷ್ಟ್ರು 2 ಗಂಟೆಗೆ ಬರ್ತಾರೆ ಅಂತಂದ್ರೆ, ಸೊ 1-1:30ಗೆ ಎಲ್ಲ ಮಕ್ಕಳೆಲ್ಲ ಬಂದ್ಬಿಡ್ತಾ ಇದ್ರು. ಶನಿವಾರ ಭಾನುವಾರ ಆ ಥರದ್ದೆಲ್ಲ ಸ್ಕಿಪ್ಪಿಂಗ್ ಆಡೋದು, ರಿಂಗ್ ಆಡೋದು, ಯಾವ್ದೋ ಟ್ರಾಫಿಕ್ ಇರ್ಲಿಲ್ವಲ್ಲ. ಇಡೀ ಬೀದಿ ನಮ್ದೆ. ನೀ ಆಡಿದ್ದೆ ಅದೇ ಒಂದು ಎಕ್ಸಸೈಸ್. ಅಷ್ಟು ಆಟ ಆಡ್ತಾ ಇದ್ವಿ. ಇವಾಗ ನೋಡಿ, ಒಂದು ರೋಡಲ್ಲಿ ಒಂದ್ ಮಗುನು ಈಚೆ ಬಿಡಕ್ಕಾಗಲ್ಲ. ನಾವೆಲ್ಲ ಬೆಳೆದಾಗ ಆ ಥರ ಇರ್ಲಿಲ್ಲ ಬಾಲ್ಯ. ತುಂಬಾ ಚೆನ್ನಾಗಿತ್ತು. ಅಲ್ಲಿ ಏನೇನೋ ಆಟಗಳು ಜೋರಿತ್ತು ಅನ್ಸುತ್ತೆ ಮೇಡಮ್. ತುಂಬಾ ಜೋರಿತ್ತು. ಎಲ್ಲ ಆಟ ಆಡಿದೀವಿ. ಲಗೋರಿ, ಆಮೇಲೆ ಏನೋ ನಮ್ಮನೆ ಈ ಕಡೆ ಪಕ್ಕದ ಮನೆಯಲ್ಲಿ ಮಾವಿನಕಾಯಿ ಬಿಡ್ತಾ ಇತ್ತು. ನಾವು ನಮ್ಮನೆ ಪಕ್ಕದ ಮನೆ ಹುಡುಗರು, ಆ ಕಡೆ ಮನೆ ಹುಡುಗರು ಎಲ್ಲರೂ ಹೋಗಿ ಆ ಮಾವಿನಕಾಯಿ ಕೀಳೋದು. ಆಮೇಲೆ ಅವ್ರ ಮನೇಲಿ ಪರಂಗಿಕಾಯಿ ಬೇರೆ ಬಿಡ್ತಾ ಇತ್ತು. ಆ ಕೆಲಸಗಳೆಲ್ಲ ಮಾಡಿದ್ವಿ. ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಮತ್ತೆ ಅಪ್ಪ ಏನೋ ಯಾವ್ದಕ್ಕೂ ರಿಸ್ಟ್ರಿಕ್ಟ್ ಮಾಡ್ತಾ ಇರ್ಲಿಲ್ಲ, ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಗೊತ್ತಾಗ್ತಿರೋ ಟೈಮಲ್ಲಿ ಮಾಡ್ತಾ ಇದ್ರಿ. ಅಮ್ಮ ಹೇಗ್ ಸಪೋರ್ಟ್ ಮಾಡ್ತಾ ಇದ್ರಿ ಇದೆಲ್ಲದಕ್ಕೂ? ಯಾಕಂದ್ರೆ ನೀವ್ ಹೇಳಿದ್ರಿ ಕಲಿಕೆನೆ ತುಂಬಾ ಮುಖ್ಯ ಆಗಿತ್ತು ಅಪ್ಪಂಗೆ ಅಂತ ಹೇಳಿ. ಅದ್ರ ಜೊತೆಗೆ ಓದು ಕೂಡ ಮುಖ್ಯ ಅಂತ ಅಮ್ಮ ಎಲ್ಲೂ ಹೇಳಲೇ ಇಲ್ವಾ ನಿಮಗೆ? ಅಮ್ಮನಿಗೆ ಓದು ತುಂಬಾ ಮುಖ್ಯ ಇತ್ತು. ಯಾಕೆಂದ್ರೆ ನನ್ನ ದೊಡ್ಡಪ್ಪನ ಮಕ್ಕಳೆಲ್ಲ ಡಬಲ್ ಡಿಗ್ರಿ ಮಾಡಿದ್ರು. ಅವರಿಗೆ ವೆರಿ ಪರ್ಟಿಕ್ಯುಲರ್, ನೀನು MA ಮಾಡ್ಲೇಬೇಕು. ಅವ್ರು ಓದಿರೋದು 7ನೇ ಕ್ಲಾಸ್ ಅಂದ್ರೂ ಮಗಳ ಮಾತ್ರ ಓದ್ಬೇಕು, ವಿದ್ಯಾವಂತಲಾಗ್ಬೇಕು, ಒಳ್ಳೆ ಕೆಲಸದಲ್ಲಿರ್ಬೇಕು. ಇದು ಸಂಗೀತದ ಜೊತೆನಲ್ಲಿ ಇದು ತುಂಬಾ ಇಂಪಾರ್ಟೆಂಟ್. ಅಮ್ಮ ಒಂದು ದಿವಸಕ್ಕೆ ನನಗೆ ಸೌಟ್ ಹಿಡಿಸ್ತವಳಲ್ಲ. ನೀವು ಹೇಳ್ತಿದ್ರಲ್ಲ, ನಿಮ್ಮ ತಂದೆಯವರಿಗೆ ನೀವು MS ಆಗ್ಬೇಕಿತ್ತು, ನಿಮ್ಮ ತಾಯಿಗೆ MA ಆಗ್ಬೇಕಿತ್ತು. ನಿಜ. ಇವೆಲ್ಲ ವಿಚಾರಗಳನ್ನ ಮತ್ತೆ ಮುಂದೆ ಮಾತಾಡೋಣ ಮೇಡಮ್. ತುಂಬಾ ಅಂದ್ರೆ MS ಆಗ್ಬೇಕನ್ನೋದು, MA ಅನ್ನೋದು ಒಂದು ಕಡೆ, ಇವೆರಡು ವಿಚಾರಗಳ ಮಧ್ಯೆ ಸದ್ಯಕ್ಕೆ ನಮ್ಮ ಸುತ್ತಮುತ್ತಲು ಏನು ಸುದ್ದಿಗಳು ನಡೀತಾರೆ ನೋಡ್ಕೊಂಡು ದೂರದರ್ಶನದಲ್ಲಿ ಸದ್ಯಕ್ಕೆ ವಾರ್ತಾ ಸಮಯ. ವಾರ್ತೆಗಳ ನಂತರ ಮತ್ತೊಮ್ಮೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ನೃತ್ಯಗಾರ್ತಿ, ಗಾಯಕಿ, ಗುರು ಮಂಜುಳಾ ಪರಮೇಶ್ವರು. ಮೇಡಮ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ನಿಮ್ಮ ತಂದೆ ತಾಯಿ ಅವರಿಬ್ಬರ ಆಸೆಗಳ ಬಗ್ಗೆ ಮಾತಾಡ್ತಿದ್ವಿ. ತಂದೆಯವರಿಗೆ MS ಆಗ್ಬೇಕಂತಿತ್ತು, MS ಸುಬ್ಬಲಕ್ಷ್ಮಿ ತರ ಆಗ್ಬೇಕಿತ್ತು ಅಂತ. ನಿಮ್ಮ ತಾಯಿಯವರಿಗೆ MA ಮಾಡ್ಬೇಕು ನೀವು ಅಂತಿತ್ತು.
ಇವೆರಡರ ಕಾನ್ಫ್ಲಿಕ್ಟ್ಗಳ ಮಧ್ಯೆ, ಹಾ ಇವೆರಡರ ಒದ್ದಾಟಗಳ ಮಧ್ಯೆ ನಿಮ್ಮ ಇಚ್ಛೆ ಏನಾಗಿತ್ತು ಅಂತ? ನಿಮ್ಮ ಆಸಕ್ತಿ ಯಾವ್ದ್ರ ಕಡೆಗೆ? ನನಗೆ ಸಂಗೀತದ ಕಡೆಗೆ ಒಲವಿತ್ತು. ಅಂದ್ರೂ ನಮ್ಮ ತಾಯಿಯವರ ಆಸೆನೂ ಪೂರೈಸ್ಬೇಕಿತ್ತು. ಹಾಗಾಗಿ ಮಾಡಿದೆ ನಾನು. ನಾವಿದ್ದದ್ದು ವಿಜಯನಗರಲ್ಲಿ. ನಾನು BSVP ಸ್ಕೂಲಲ್ಲಿ ಓದ್ತಾ ಇದ್ದೆ. ಅಲ್ಲಿ ಸೆಕೆಂಡ್ PUC ತನಕ ಮಾತ್ರ SSLCಗೆ ಸ್ಟಾಪ್ ಮಾಡ್ಬಿಡು ಎಜುಕೇಶನ್ ಅಂದ್ರು ಅಪ್ಪ. ಅಮ್ಮ ಇಲ್ಲ ಕಂಟಿನ್ಯೂ ಮಾಡ್ಬೇಕಂದ್ರು. ಅಷ್ಟೊತ್ತಿಗೆ ಅವ್ರು PUC ಸ್ಟಾರ್ಟ್ ಮಾಡಿದ್ರು. ಸೊ ಸೆಕೆಂಡ್ PUC ತನಕ ಮತ್ತೆ ಕಂಟಿನ್ಯೂ ಮಾಡಿದೆ. BA ಮಾಡ್ಬೇಕಾದಾಗ ಮಹಾರಾಣೀಸ್ ಕಾಲೇಜು ಅಥವಾ ಆ ಕಡೆ ಎಲ್ಲರೂ ಬಸ್ ಹಿಡ್ಕೊಂಡು ಹೋಗ್ಬೇಕಿತ್ತು. ನಮ್ಮ ತಂದೆ ಬಿಲ್ಕುಲ್ ಬೇಡ, ಇಲ್ಲ ಅಮ್ಮ ಮಾಡ್ಲೇಬೇಕು. ಸರಿ ಸರಿ ಹ್ಞೂ ಅಸ್ತು ಅಂದ್ರು ಅಪ್ಪ. ಸರಿ ಅಲ್ಲಿಗೆ ಹೋಗಿ BA ಮಹಾರಾಣೀಸ್ ಕಾಲೇಜಲ್ಲಿ BA ಮಾಡಿದೆ. ಮತ್ತೆ MA ಮ್ಯೂಸಿಕ್ ಮಾಡಿದೆ ನಾನು ಸೆಂಟ್ರಲ್ ಕಾಲೇಜಲ್ಲಿ. ಸೊ ಒಟ್ಟಲ್ಲಿ ಅಮ್ಮನ ಆಸೆನೂ ಪೂರೈಸಿದೆ, ಅಪ್ಪನ ಆಸೆನೂ ಪೂರೈಸಿದೆ. ಅವರ ಆಸೆ ಪ್ರಕಾರ ವಿದ್ವತ್ ಮಾಡ್ಕೊಂಡೆ ಮ್ಯೂಸಿಕ್ ಅಲ್ಲಿ, ಮತ್ತೆ ಡಾನ್ಸ್ ಅಲ್ಲಿ ವಿದ್ವತ್ ಮಾಡ್ಕೊಂಡೆ. NN ಭಾಸ್ಕರ್ ಅವ್ರ ಹತ್ರನೇ ಮನೆಯಲ್ಲಿ ಕಲಿತಾ ಇದ್ದೆ. ಆಮೇಲೆ ಒಂದು ಅನಿವಾರ್ಯತೆಗಳ ಇದರಲ್ಲಿ ಅವರು ಕ್ಲಾಸ್ ತಗೊಳ್ಳೋದು ಬಿಟ್ಬಿಟ್ರು. ನಂತರ ನನ್ನ ಮುಂದಿನ ಉನ್ನತ ಅಭ್ಯಾಸಕ್ಕೋಸ್ಕರ ವಸಂತ ಲಕ್ಷ್ಮಿ ಅವ್ರ ಹತ್ರ ನಾನು ಡಾನ್ಸ್ ಕಲಿಕೆನ ಆರಂಭಿಸಿದೆ. ಅಲ್ಲಿ ಪ್ರೊಫಿಷಿಯನ್ಸಿನ ಮುಗಿಸ್ಕೊಂಡೆ. ಸೊ 1984 ಅನ್ನುವಾಗ ನನ್ನ MA ಕ್ಲಾಸಿಕಲ್ ಮ್ಯೂಸಿಕಲ್ ವಿದ್ವತ್ತು, ಡಾನ್ಸಲ್ಲಿ ವಿದ್ವತ್ತು ಇಷ್ಟನ್ನು ಮುಗಿಸಿದ್ದೆ. ಸೊ ನಮ್ಮ ತಂದೆಯವ್ರಿಗೂ ತುಂಬಾ ಸಂತೋಷನೇ ಆಯ್ತು, ನಮ್ಮ ತಾಯಿಯವ್ರಿಗೂ ತುಂಬಾ ಸಂತೋಷ ಆಯ್ತು. ಇಲ್ಲಿ ತಂದೆನೇ ಗುರುವಾಗಿದ್ದಂತಹ ಸಂದರ್ಭದಲ್ಲಿ ಅವರನ್ನ ಬಿಟ್ಟು ಬೇರೆ ಕಡೆ ಹೋದಾಗ ಈಗ ಹೇಳಿದ್ರೆ ವಸಂತ ಲಕ್ಷ್ಮಿ ಅವ್ರ ಹತ್ರ ಡ್ಯಾನ್ಸ್ ನ ಕಲಿತೆ ಅಂತ ಹೇಳಿ, ಅಲ್ಲಿ ಅನುಭವ ಹೇಗಿತ್ತು? ಅಲ್ಲಿ ಅವರ ಒಂದು ಗುರುಕುಲದಲ್ಲಿ ನೀವು ಕಲಿತಂತಹ ಪಾಠಗಳು ಜೊತೆಗೆ ಆ ನೃತ್ಯ ಹೇಳ್ಕೊಟ್ಟಂತಹ ರೀತಿ ಯಾವ ರೀತಿ ವಿಭಿನ್ನ ಅನ್ಸ್ತು ನಿಮ್ಗೆ? ನಾನು ಕಾಲೇಜಿಗೆ ಹೋಗೋಕ್ಕಿಂತ ಮುಂಚೆ ಅವ್ರ ಮನೆಯಲ್ಲಿ ಹೋಗ್ತಾ ಇದ್ದೆ. ಅವ್ರ ಮನೆಯಲ್ಲೇ ತಿಂಡಿ. ಟೀಚರ್ ಆಗಿರ್ಲಿಲ್ಲ, ಒಂಥರ ತಾಯಿ ತರ. ಅವ್ರು ನಮ್ಮನ್ನ ಆ ಥರನೇ ಟ್ರೀಟ್ ಮಾಡ್ತಾ ಇದ್ರು. ಸೊ ಅವ್ರ ಮನೆಯಲ್ಲಿ ಪಾಠ ಕಲ್ತ್ಕೊಂಡು ಅವರೇ ಹಾಕೊಡೋಂಥ ತಿಂಡಿ ತಿಂದು ನಾನು ನೆಕ್ಸ್ಟ್ ಕಾಲೇಜಿಗೆ ಹೋಗ್ತಾ ಇದ್ದೆ. ಈ ಥರದ ಒಂದು ವಾತಾವರಣ. ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಟೀಚರು, ತುಂಬಾ ಚೆನ್ನಾಗಿ ಪಾಠ ಹೇಳ್ಕೊಟ್ರು. ಒಂಥರ ಮನೆ ಎರಡನೇ ಮನೆ ತರ ಅನಿಸ್ತಾ ಇತ್ತು ನನಗೆ ವಸಂತ ಲಕ್ಷ್ಮಿ ಅವ್ರ ಹತ್ರ ಕಲ್ತಂತ. ಇವನ್ ಭಾಸ್ಕರ್ ಅವರು ತುಂಬಾ ಶ್ರದ್ಧೆ ವಹಿಸಿ ನಮಗೆ ಪಾಠ ಹೇಳ್ಕೊಟ್ರು. ನಂತರ ವಸಂತ ಲಕ್ಷ್ಮಿ ಅವ್ರ ಹತ್ರ ಉನ್ನತ ಅಭ್ಯಾಸಕ್ಕೆ ಹೋದಾಗ ಅವ್ರು ನಮ್ಮನ್ನ ಈ ತರ ಮಕ್ಕಳ ತರ ನೋಡ್ಕೊಂಡು ಪಾಠ ಹೇಳ್ಕೊಟ್ರು. ನೀವು 15 ವರ್ಷ ಇರುವಾಗ್ಲೇ ಆಲ್ರೆಡಿ ಕೊರಿಯೋಗ್ರಫಿ ಕೂಡ ಮಾಡ್ತಾ ಇದ್ರಿ ಡ್ಯಾನ್ಸ್ಗೆ ಎಲ್ಲ ಅಂತ ಕೇಳ್ಪಟ್ಟೆ. ಅದೇನಾಯ್ತಂದ್ರೆ ಈ ಭಾಸ್ಕರ್ ಮಾಸ್ಟರ್ ಇದ್ದಕ್ಕಿದ್ದಂಗೆ ಬಿಟ್ಬಿಟ್ರು. ಬಿಟ್ಟಾಗ ಮನೆಯಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ ಇದ್ರು. ಅಪ್ಪ ಡಾನ್ಸ್ ಕ್ಲಾಸ್ನ ಡಿಸ್ಕಂಟಿನ್ಯೂ ಮಾಡಕ್ ಅವ್ರಿಗೆ ಇಷ್ಟ ಇರಲಿಲ್ಲ. ಸೊ ಅವಾಗ ನಾನೇ ಕೋಲ್ ಹಿಡ್ಕೊಳ್ಬೇಕಾದಂತ ಒಂದು ಸಮಯ ಅವಾಗ ಒದಗಿ ಬಂತು ನನಗೆ. ನಾನೇ ಡಾನ್ಸ್ನ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ. ಹಂಗೆ ತನ್ನಿಂತಾನೆ ನನಗೆ ಅರಿವಿಲ್ದ ಹಂಗೆ ಡಾನ್ಸ್ ಕೊರಿಯೋಗ್ರಫಿ ಮಾಡೋದು ಅಥವಾ ಡಾನ್ಸ್ ಹೇಳ್ಕೊಡೋದು, ಡಾನ್ಸ್ ನಟುವಂಗ ಮಾಡ್ಕೊಂಡು ನಾನೇ ಹಾಡುವಂಥ ಒಂದು ಇದನ್ನ ಬೆಳೆಸ್ಕೊಳ್ಬೇಕಾದಂಥ ಅನಿವಾರ್ಯತೆ ನನಗಾಯ್ತು. ಅದು ಏನು ದೈವೇಚ್ಛನೋ ಏನೋ, ಒಟ್ಟಲ್ಲಿ ಅದು ಚೆನ್ನಾಗೇ ಆಯ್ತು ಅಂತ ಅನ್ಕೊಳ್ತೀನಿ. ಯಾವ್ದ್ರಿಂದ ಯಾವ ಕಲೆ ಬೆಳೀತು ಅಂತ ಅಂದ್ರೆ, ಈಗ ಸಂಗೀತ ನಿಮ್ಮ ಮನೆತನದಿಂದ ಅಥವಾ ನಿಮ್ಮ ತಂದೆಯವರಿಂದ ಬಂದಂತ ಬಳವಳಿ, ನೃತ್ಯ ನೀವು ಮತ್ತೆ ಅದನ್ನ ಕಲ್ತ್ಕೊಂಡಿದ್ದು. ಹೌದು. ಯಾವ್ದ್ರಿಂದ ಯಾವ್ದು ಬೆಳೀತು? ಯಾಕಂದ್ರೆ ನೃತ್ಯ ಮಾಡುವಾಗ ಆ ಒಂದು ಲಯದ ಅಥವಾ ಒಂದು ತಾಳದ ಪರಿಕಲ್ಪನೆ ಇರಬಹುದು, ಅಥವಾ ಅದರಲ್ಲಿ ಮೂಡುವಂತಹ ಒಂದು ಭಾವಗಳಿರಬಹುದು, ಅದು ಸಂಗೀತಕ್ಕೆ ಪೂರಕ ಆಯ್ತಾ ಅಥವಾ ಸಂಗೀತ ನೃತ್ಯಕ್ಕೆ ಪೂರಕ ಆಯ್ತಾ ಅಂತ ನಿಮ್ಗೆ? ಸಂಗೀತ ನೃತ್ಯಕ್ಕೂ ಪೂರಕ ಆಯ್ತು ಅಂತ ಅನ್ಸುತ್ತೆ, ನೃತ್ಯ ಸಂಗೀತಕ್ಕೂ ಪೂರಕವಾಯ್ತು ಅಂತ ಅನ್ಸುತ್ತೆ. ನಾನು ಎರಡು ಕಡೆನೂ ಈಕ್ವಲ್ ಕಾನ್ಸಂಟ್ರೇಟ್ ಮಾಡಿದ್ರಿಂದ ಅದು ಎರಡೂ ಕಲೆಗಳು ನನಗೆ ಕರಗತವಾಯ್ತು. ಆದ್ರೆ ನೀವು ಹೆಚ್ಚು ಒಲವು ತೋರಿಸಿದ್ದು ನೃತ್ಯದ ಕಡೆ? ಇಲ್ಲ, ಫಸ್ಟ್ ಸಂಗೀತದ ಕಡೆಗೆ ನನ್ನ ಒಲವಿತ್ತು. ನಾನು ನಮ್ಮ ತಂದೆಗೆ MS ಸುಬ್ಬಲಕ್ಷ್ಮಿ ತರ ಹಾಡ್ಬೇಕು ಅನ್ನೋದು ತುಂಬಾ ಆಸೆ ಇತ್ತು. ತುಂಬಾ ಸಂಗೀತ ಕಚೇರಿಗಳನ್ನ ನಾನು ಕೊಡ್ತಾ ಇದ್ದೆ ಅವಾಗ. ಒಂದ್ಸತಿ ರಾಮನವಮಿನಲ್ಲಿ ಈ ದೊಡ್ಡ ದೊಡ್ಡ ಕಲಾವಿದರನ್ನ ಕರೆಸಿ ಕಾರ್ಯಕ್ರಮ ಕೊಡುವಂತ ಒಂದು ಸಂದರ್ಭಗಳು ಇವಾಗ್ಲೂ ನಡೀತಾ ಇರುತ್ತೆ. ಅದಕ್ಕಿಂತ ಮುಂಚೆ ಲೋಕಲ್ ಕಲಾವಿದರಿಗೆ ಒಂದು ಫಸ್ಟ್ ಅವಕಾಶ ಕೊಡ್ತಾರೆ. 5 ಗಂಟೆಯಿಂದ 6 ಗಂಟೆ ಅಥವಾ 6 ಗಂಟೆಯಿಂದ 7 ಗಂಟೆ ಆ ಥರದ್ದು ಒಂದು ಕಾರ್ಯಕ್ರಮ. ನಂತರ ದೊಡ್ಡವ್ರದ್ದು ಕಾರ್ಯಕ್ರಮ ಇರುತ್ತೆ. ಆ ಥರ ನಮ್ಮ ನಂತರ ಬಾಲಮುರಳಿ ಕೃಷ್ಣ ಅವ್ರದ್ದು, ಯೇಸುದಾಸ್ ಅವ್ರದ್ದು ಆ ಥರದ ಕಾರ್ಯಕ್ರಮಗಳಿದೆ. ಒಂದ್ಸತಿ ನಂದು ಆ ಥರ ಒಂದು ಕಾರ್ಯಕ್ರಮ ಫಿಕ್ಸ್ ಆಯ್ತು. ನಾನು ತುಂಬಾ ಸಂತೋಷದಿಂದ ತಂಬೂರಿ ತಗೊಂಡು ಹೋದೆ. ಅದು 5 ಗಂಟೆಯಿಂದ 6 ಗಂಟೆ ಅಂತ ಅನ್ಸುತ್ತೆ, ಅಥವಾ 4ರಿಂದ 6 ಗಂಟೆ ತನಕ 2 ಅವರ್ಸ್ ಪ್ರೋಗ್ರಾಮ್. ತುಂಬಾ ಪ್ರಾಕ್ಟೀಸ್ ಮಾಡಿಕೊಂಡು ಅದಕ್ಕೆಲ್ಲ ಹೋದ್ರೆ ಜನನೇ ಇಲ್ಲ, ಖಾಲಿ ಆಡಿಟೋರಿಯಂ. 1-4 ಜನ ಅಲ್ಲಿ ಇಲ್ಲಿ ಎಲ್ಲೋ ಕಾಣಿಸ್ತಾ ಇದ್ರು.
ತುಂಬ ಬೇಜಾರಾಯಿತು. ಅಂದರೆ ನನ್ನ ಒಂದು ಸಂತೋಷಕ್ಕೆ ನಾನು ಹಾಡ್ಕೊಂಡು ವಾಪಸ್ ಬಂದೆ. ಬರುವಾಗ ದಾರಿನಲ್ಲಿ ಒಂದು ಕಡೆ ಪೆಂಡಾಲು, ಅಲ್ಲಿ ಅನಂತ ಸ್ವಾಮಿ ಅವ್ರದ್ದು ಕಾರ್ಯಕ್ರಮ. ಒಂದು ಪಿನ್ ಹಾಕಿದ್ರು ಯಾರ್ದಾರ ತಲೆ ಮೇಲೆ ಬೀಳ್ಬೇಕು, ಅಷ್ಟು ಜನ. ನನಗೆ ಅವತ್ತು ಒಂದು ಸ್ವಲ್ಪ ಭಾವಗೀತೆಗಳ ಕಡೆಗೆ ಒಲವು ಜಾಸ್ತಿ ಆಯ್ತು. ಅವತ್ತಿನಿಂದ ಒಂದು ಸ್ವಲ್ಪ ಭಾವಗೀತೆಗಳ ಕಾರ್ಯಕ್ರಮನ ಕೊಡ್ಬೇಕು ಅನ್ನೋ ಒಂದು ಆಸೆ ನನ್ನಲ್ಲೂ ಮೂಡ್ತು. ಸೊ ಅದನ್ನ ಕಾರ್ಯಕ್ರಮ ಶುರುನೂ ಮಾಡಿದೆ ಅಂತ ಇಟ್ಕೊಳ್ಳಿ. ಭಾವಗೀತೆಗಳನ್ನ ತುಂಬಾ ಕಾರ್ಯಕ್ರಮಗಳನ್ನ ಕೊಡ್ತಾ ಬಂದ್ವಿ. ಅದಾದ್ಮೇಲೆ ಒಂದು ಫಿಲ್ಮ್ ಸಾಂಗ್ಸ್ ಬಗ್ಗೆನೂ ಒಲವು ಮೂಡ್ತು. ಸಪ್ತಸ್ವರ ಮೆಲೋಡಿಸ್ ಅಂತ ಅಂದ್ಬಿಟ್ಟು ನಂದೇ ಆದ ಒಂದು ಆರ್ಕೆಸ್ಟ್ರಾ ತಂಡನ ಕಟ್ಕೊಂಡು ಕರ್ನಾಟಕದಾದ್ಯಂತ ತುಂಬಾ ಕಾರ್ಯಕ್ರಮಗಳನ್ನ ಕೊಟ್ಟು ನನ್ಗೆ ಮನಸ್ಸಿಗೆ ಎಷ್ಟು ತೃಪ್ತಿ ಆಗತ್ತೆ ನೋಡಿ, ಅಷ್ಟು ಹಾಡ್ಬೇಕು ಅಂತ ಅನ್ನೋಷ್ಟು ಹಾಡಿ ಅದರಲ್ಲಿ ಸಂತೋಷ ಪಟ್ಬಿಟ್ಟು. ಯಾಕೆಂದ್ರೆ ಬೇಸಿಕಲಿ ನನ್ಗೆ ಈ ಯಾವಾಗ ಈ ಅನಂತ ಸ್ವಾಮಿ ಅವ್ರ ಕಾರ್ಯಕ್ರಮ ನೋಡಿ ನಾನು ಅದರಿಂದ ಒಂದು ಪ್ರೇರೇಪಿತ ಆದ್ಮೇಲೆ ನನಗೆ ಒಂದು ಹಿನ್ನೆಲೆ ಗಾಯಕಿ ಆಗ್ಬೇಕು ಅನ್ನೋದೊಂದು ಆಸೆ ಬಲವಾಗಿ ಮೂಡ್ತಾ ಬಂತು. ಹಿನ್ನೆಲೆ ಗಾಯಕಿ ಆಗೋಕ್ಕೂ ಟ್ರೈ ಮಾಡಿದೆ, ಇಲ್ಲ ಅಂತಲ್ಲ, ಬೇಕಾದಷ್ಟು ಹಾಡಿದೆ. ಅದನ್ನ ಮುಂದೆ ಹೇಳ್ತೀನಿ ನಾನು. ಈ ಭಾವಗೀತೆಗಳ ಕಾರ್ಯಕ್ರಮ ಮತ್ತೆ ನನ್ನದೇ ಆದ ಒಂದು ಆರ್ಕೆಸ್ಟ್ರಾ ಟೀಮ್ನ ಕಟ್ಕೊಂಡು ಅದರಲ್ಲಿ ನಾನು ಹಾಡುಗಳು ಎಲ್ಲಾ ಲ್ಯಾಂಗ್ವೇಜ್ ಸಾಂಗ್ಸ್ ಹಾಡ್ತಾ ಇದ್ವಿ. ಒಂದು ಭಾವಗೀತೆ ಕೇಳ್ಬೇಕಲ್ಲ ನಾವೀಗ, ಮೊದಲು ಬರೀ ಹಾಡ್ದೆ ಕೇಳ್ಬೇಕು. ಹಾಡ್ತೀನಿ ಆಮೇಲೆ. ಪ್ಲೀಸ್ ಈಗಲೇ ಹಾಡ್ಬೇಕು. ನಿಮ್ಗೆ ಆನಂದ್ ಸ್ವಾಮಿ ಅವ್ರು ನೆನ್ಸ್ಕೊಂಡ್ರೆ ಇರಬಹುದು, ಅಥವಾ ನೀವು ಕಂಪೋಸ್ ಮಾಡಿ ಹಾಡಿದೇನು ಅಂದು ನಾನು ಮನವಿಟ್ಟು ಕೇಳಿದೇನೆ ಅಲ್ಲಿ ನೀವು ಎದೆ ತುಂಬಿ ಮನ ತುಂಬಿ ತನು ತುಂಬಿ ಹಾಡಿದೇನು ಅಂದು ನಾನು. ಇನ್ನು ಬೇಕಾದಷ್ಟು ಭಾವಗೀತೆಗಳನ್ನ ಅವಾಗ ಹಾಡ್ತಾ ಇದ್ವಿ. ಅದಾದ್ಮೇಲೆ ಫಿಲ್ಮ್ ಸಾಂಗ್ಸ್ಗೆ ಇಳ್ಕೊಂಡ್ವಿ. ಅದರಲ್ಲೂ ತುಂಬಾ ಹಾಡುಗಳು, ಎಲ್ಲಾ ಲ್ಯಾಂಗ್ವೇಜ್ ಸಾಂಗ್ಸ್ಗಳನ್ನು ಹಾಡಿದ್ವಿ. ಸಪ್ತಸ್ವರ ಮೆಲೋಡಿಸ್, ಆಮೇಲೆ ಮಂಜುಳಾ ಪರಮೇಶ್ ತಂಡ ಅಂತಾನೆ ಕಟ್ಟಿದ್ರು. ಹೌದು, ಹಾಗಾಯ್ತು. ಸಪ್ತಸ್ವರ ಕ್ರಿಯೇಷನ್ಸ್ ಅಂತ ಹೇಳಿದ್ರಿ. 1995 ಅಲ್ಲಿ ಅದು ಫಾರ್ಮ್ ಆಗಿದ್ದು ಅಲ್ವಾ? ಸೊ ಅದು ಯಾವ ಕಾರಣಕ್ಕಾಗಿ ನೀವು ಅದನ್ನ ಸಂಸ್ಥೆಯನ್ನ ಶುರು ಮಾಡಿದ್ದು? ಪ್ರಾರಂಭದಲ್ಲಿ ಹೇಗಿತ್ತು, ಇವಾಗ ನೋಡಿದಾಗ ಹೇಗೆ ಅನ್ಸುತ್ತೆ ಅಂತ ಹೇಳಿ? ಪ್ರಾರಂಭದಲ್ಲಿ ಒಂದೇ ಸ್ಟೂಡೆಂಟ್ ಇದ್ದಿದ್ದು ನನಗೆ. ನನ್ನ ಹೆಚ್ಚಿನ ಒಲವು ಅವಾಗ ಡಾನ್ಸ್ ಮ್ಯೂಸಿಕ್ ಕಡೆನೇ ಇತ್ತು. ನಾನು ಆರ್ಕೆಸ್ಟ್ರಾ ಅವಾಗೆಲ್ಲ ಹೆಂಗೆ ಅಂದ್ರೆ 12 ಗಂಟೆ ತನಕ 1 ಗಂಟೆ ತನಕ ಹಾಡ್ಸೋರು. ಸೊ ನಮಗೂ ಖುಷಿ ಇತ್ತು ಅದ್ರಲ್ಲಿ. 12 ಗಂಟೆ ತನಕ ಜನರು ಕೇಳ್ತಾ ಇದ್ರು. ಅದರಲ್ಲೂ ಎಸ್ಪೆಷಲಿ ಎಲ್ಲಾರ್ ಈಶ್ವರಿ ಸಾಂಗ್ಸ್ ಅಂದ್ರೆ ನಾನು ಎಲ್ಲಾರ್ ಈಶ್ವರಿ ಸಾಂಗ್ಸ್ ತುಂಬಾ ಅಚ್ಚುಮೆಚ್ಚು. ಆಮೇಲೆ ನಾನ್ ಹಾಡೋದು ತುಂಬಾ ಇಷ್ಟ ಆಗ್ತಿತ್ತು. ಹಾಗಾಗಿ ಎಲ್ಲಾರ್ ಈಶ್ವರಿ ಸಾಂಗ್ಸ್ ನ ತುಂಬಾ ಕೇಳ್ತಾ ಇದ್ರು, ನಾನು ಹಾಡ್ತಾ ಇದ್ದೆ. ಅದರಲ್ಲೂ ಜೋಕೆ ನಾನು ಬಳ್ಳಿಯ ಮಿಂಚು, ಅದನ್ನ ಜೋಕೆ ನಾನು ಬಳ್ಳಿಯ ಮಿಂಚು ಕಂಡು ಕತ್ತಿಯ ಅಂಚು ಲಾ 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 ಜೋಕೆ ನಾನು ಬಳ್ಳಿಯ ಮಿಂಚು. ಹೀಗೆ ಮುಂದುವರಿತಾ ಹೋಯ್ತು. ಆರ್ಕೆಸ್ಟ್ರಾ ಹೀಗೆ ಕಂಟಿನ್ಯೂ ಮಾಡ್ತಾನೆ ಇದ್ದೆ. ಬಟ್ ಅದಾದ್ಮೇಲೆ ನಾನು ಡಾನ್ಸು ಹೇಳ್ಕೊಡ್ತಾ ಇದ್ದೆ. ನಾನು ವಿಜಯನಗರದಲ್ಲಿ ಇರ್ಬೇಕಾದ್ರೆ ನನ್ನ ತಂದೆ ಮನೆಯಲ್ಲಿ ನಾನು ಹೇಳ್ದೆ, NN ಭಾಸ್ಕರ್ ಅವ್ರು ಬರ್ತಾ ಇದ್ರು, ಅನಿವಾರ್ಯತೆಯಿಂದ ಅವ್ರು ಬಿಟ್ಟಾಗ ನಾನೇ ಕ್ಲಾಸ್ ಕಂಟಿನ್ಯೂ ಮಾಡ್ಬೇಕಾಯ್ತು ಅಂತ. ಆಮೇಲೆ ನನಗೆ ಅನ್ನಿಸ್ತು ನಂದೇ ಆದ ಒಂದು ಸಂಸ್ಥೆನ ಕಟ್ಕೊಳ್ಬೇಕು ಅನ್ನೋ ಒಂದು ಆಸೆ ಆಯ್ತು. MA 84 ಅಲ್ಲಿ ಮುಗೀತು. ಸೊ 86 ಅಲ್ಲಿ ನಾನು ಮದುವೆ ಆದೆ. ಪರಮೇಶ್ ಅಂತ ನನ್ನ ಯಜಮಾನ್ರು, ಅವರು ನನಗೆ ಎಷ್ಟರ ಮಟ್ಟಿಗೆ ಸಪೋರ್ಟಿವ್ ಆಗಿ ನಿಂತರು ಅಂತಂದ್ರೆ, ಇವತ್ತು ಮಂಜುಳಾ ಪರಮೇಶ್ ಅಂತ ಗುರುತಿಸ್ಕೊಳ್ತಿದ್ದೀನಿ ಅಂತಂದ್ರೆ ಅವರೇ ಕಾರಣ. ಅಲ್ಲ, ಮದುವೆ ಅಂತ ಒಮ್ಮೆಲೆ ಅಷ್ಟೇ ಹಿಂಗೆ ಪೂರ್ಣ ವಿರಾಮ ಬಾರ್ದು, ಅದ್ರ ಹಿಂದಿನ ಕಾರ್ಯಗಳನ್ನ ಸ್ವಲ್ಪ ಓದಿ ಹೇಳ್ಬೇಕು ನೀವು ಅಲ್ವಾ?
ಎಲ್ ಸಿಕ್ರು, ಹೇಗ್ ಶುರುವಾಯ್ತು? ಅವ್ರು ನಿಮ್ಮನ್ನ ಎಲ್ಲಿ ನೋಡಿದ್ರು? ಹೀಗೆ ಅನಿರೀಕ್ಷಿತವಾಗಿ ಭೇಟಿಯಾಗಿದ್ದು. ಅರೇಂಜ್ ಮ್ಯಾರೇಜ್ ಅಂತ ಮಾತ್ರ ಹೇಳ್ಬೇಡಿ. ಅನಿರೀಕ್ಷಿತವಾಗಿ ಭೇಟಿ ಆಯ್ತು. ಸೊ ಅವರು ನನ್ನ ಕಲೆಗೆ ಎನ್ಕರೇಜ್ ಮಾಡ್ತೀನಿ ಅಂತ ಅವ್ರು ಒಪ್ಕೊಂಡ್ರು. ಇದು ನನ್ನ ಷರತ್ತಿತ್ತು. ನೀವು ನನ್ನ ಕಲೆಗೆ ಎನ್ಕರೇಜ್ ಮಾಡ್ತೀನಿ ಅಂದ್ರೆ ಮಾತ್ರ ಮದ್ವೆ ಆಗ್ತೀನಿ ಅಂತ ನಾನು ಮುಂಚೆನೆ ಹೇಳಿದ್ದೆ. ಸೊ ಅದಕ್ಕೆಲ್ಲದಕ್ಕೂ ಒಪ್ಕೊಂಡ್ರು ಅವರು. ಆ ಒಪ್ಕೊಂಡಿದ್ ರೀತಿನೇ ಇವತ್ತಿನವರೆಗೂ ನಡ್ಕೊಳ್ತಾ ಇದಾರೆ, ಮುಂದೆನೂ ನಡ್ಕೊಳ್ತಾರೆ. ಸೊ ಅವರು ನೃತ್ಯಕ್ಕೆ ಜಾಸ್ತಿ ಒತ್ತು ಕೊಡು. ಇಲ್ಲ, ಡಾನ್ಸ್ ಮ್ಯೂಸಿಕ್ ಎರಡಕ್ಕೂ ನಿನಗೆ ಎರಡು ವಿದ್ಯೆ ಬಂದಿದೆ, ಸೊ ಎರಡರ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡು ಅಂತ ಈಗ್ಲೂ ಅವ್ರು ಅದನ್ನೇ ಹೇಳ್ತಾರೆ. ಓಕೆ, ಇನ್ನು ಆರ್ಕೆಸ್ಟ್ರಾ ಅಂತ ಹೇಳಿದ್ರೆ ಬೇರೆ ಬೇರೆ ಕಡೆ ಎಲ್ಲ ಊರುಗಳಲ್ಲಿ ಹೋಗಿ ಹಾಡಿದ್ರಿ ಅಂತ ಹೇಳಿ. ನಿಮ್ಗೇನೋ ತೊಂದ್ರೆ ಅಂತ ಅನ್ಸ್ಲಿಲ್ವಾ ಆ ರೀತಿ ಬೇರೆ ಬೇರೆ ಊರುಗಳಲ್ಲಿ ಹೋಗೋದು, ಅಲ್ಲಿ ಉಳ್ಕೊಳ್ಳೋದು, 12ರಿಂದ 1 ಗಂಟೆ ಮಧ್ಯರಾತ್ರಿವರೆಗೂ ನಿಂತು ಹಾಡೋದು, ಮತ್ತೆ ವಾಪಸ್ ಬೇರೆಯವ್ರಿಗೆ ಬರ್ದು, ಅದೆಲ್ಲ ಹೇಗಿತ್ತು ಅಂತ ಹೇಳಿ? ಅಷ್ಟು ಈಸಿ ಆಗಿತ್ತಾ? ಅದ್ರ ಬಗ್ಗೆ ವಿಶೇಷವಾದ ಆಸಕ್ತಿ ಇರುತ್ತೆ, ಅದ್ ಕಷ್ಟ ಅಂತ ಅನ್ಸಲ್ಲ. ಈಗ ಬೇರೆ ಊರಿಗೆ ಹೋಗೋದು, ವಾಪಸ್ ಬರೋದು, ಮತ್ತೆ ನೆಕ್ಸ್ಟ್ ಸಂಜೆ ಬೆಳಗ್ಗೆನೂ ಎಷ್ಟೋ ಸಮಯ ಹಾಡಿದೀವಿ ನಾವು. ಅವಾಗ ಬೆಳಗ್ಗೆ ಒಂದು ಪ್ರೋಗ್ರಾಮು ಮತ್ತೆ ಸಂಜೆ ಒಂದು ಪ್ರೋಗ್ರಾಮ್, ಈ ತರ ಎಲ್ಲ ಹಾಡಿದೀವಿ. ಅಂದ್ರೆ ನಂಗೆ ಹಾಡೋ ಬಗ್ಗೆ ಒಂದು ಒಲವಿತ್ತು. ನಾನು ಹಾಡ್ಬೇಕು, ಈ ಹಾಡುಗಳನ್ನೆಲ್ಲ ನಾನು ಹಾಡ್ಬೇಕು ಅನ್ನೋ ಹುಚ್ಚು ಯಾವಾಗಿರುತ್ತೆ ಅದು ನಮ್ಗೆ ಸ್ಟ್ರೈನ್ ಅಂತ ಅನ್ಸಲ್ಲ. ಈಗ ಅಡಿಗೆ ಮಾಡೋಂದ್ರೆ ಸ್ಟ್ರೈನ್ ಅನ್ಸುತ್ತೆ ನನಗೆ ತುಂಬಾ ಕಷ್ಟ ಅನ್ಸುತ್ತೆ. ಅದೇ ನೀವು ನಿಂತ್ಕೊಂಡು 3 ಗಂಟೆ ಕಾಲ ಅಥವಾ ಇಡೀ ದಿನ ಪಾಠ ಹೇಳ್ಕೊಡು, ನೀನ್ ಡಾನ್ಸ್ ಹೇಳ್ಕೊಡ್ತಾ ಇರು, ಮ್ಯೂಸಿಕ್ ಹೇಳ್ಕೊಡ್ತಾ ಇರು, ಹಾಡ್ತಾ ಇರು ಅಂತಂದ್ರೆ ಅದು ನನಗೆ ಕಷ್ಟ ಅಂತ ಅನ್ಸಲ್ಲ. ಯಾಕೆಂದ್ರೆ ಅದ್ರ ಮ್ಯೂಸಿಕ್ ಡಾನ್ಸ್ ಬಗ್ಗೆ ನನಗೆ ತುಂಬಾ ಒಲವು ಜಾಸ್ತಿ ಇತ್ತು. ಹಂಗಾಗಿ ಅದು ಬೇರೆ ಬೇರೆ ಊರಿಗೆ ಹೋಗೋದು ಅದೆಲ್ಲ ಶ್ರಮ ಅಂತ ನಾನು ಯಾವತ್ತೂ ಅನ್ಕೊಳ್ಳಿಲ್ಲ. ನನ್ನ ಜೊತೆನಲ್ಲಿ ಹಾಡುವಂತ ಮೇಲ್ ಸಿಂಗರ್ಸ್ ರೇಗಿಸ್ತಾರೆ, ನೀವ್ ಒಂದ್ಸತಿ ಮೈಕ್ ಇಟ್ಕೊಂಡ್ಬಿಟ್ರೆ 1.5 ಗಂಟೆ ಕಾಲ ಬಿಡಲ್ಲ. ನಾನು ಯಾಕೆಂದ್ರೆ ನಾನೇ ರಾಜ ರಾಣಿ ಎಲ್ಲ ಆಗಿದ್ರಿಂದ ನನಗೆ ಬೇಕಾದಂತ ಸಾಂಗ್ಸ್ ಆರಿಸ್ಕೊಳ್ತಾ ಇದ್ದೆ, ಎಲ್ಲ ಡ್ಯುಯೆಟ್ ಸಾಂಗ್ಸ್. ಸೊ ಅದ್ರಲ್ಲಿ ನಾನು ಹಾಡ್ಲೇಬೇಕಿತ್ತು. ಯಾವ್ದ್ಯಾವ್ದು ಅಂತ ಹೇಳ್ಬೋದು, ಒಂದೆರಡಾದ್ರೂ? ಎಂದೆಂದು ನಿನ್ನನ್ನು ಮರೆತು ಹಾಡ್ತಾ ಇದ್ವಿ, ತಮ್ ನಮ್ ತನ್ನಿ ಮನಸ್ಸು, ಆಮೇಲೆ ನಾನಿನ್ನ ಮರೆಯಲಾರೆ ಹಾಡ್ತಾ ಇದ್ವಿ, ಜೊತೆಯಲ್ಲಿ ಹಾಡ್ತಾ ಇದ್ವಿ, ನೀ ಬಂದು ನಿಂತಾಗ ಹಾಡ್ತಾ ಇದ್ವಿ, ನೀ ಮುಡಿದ ಮಲ್ಲಿಗೆ ಹೂವಿನ ಮಾಲೆ, ನೀ ಮುಡಿದ ಮಲ್ಲಿಗೆ ಹೂವಿನ ಮಾಲೆ, ನಿನಗೆಂದೇ ಬರೆದ ಪ್ರೇಮದ ಓಲೆ, ಈ ತರದ ಹಾಡು. ಆಮೇಲೆ ನೀ ಬಂದು ನಿಂತಾಗ ಹಾಡ್ತಿದ್ವಿ, ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಆಮೇಲೆ ಇದು ಗಿಲ್ 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 ನಕ್ಕು ಕಾಲು ಗೆಜ್ಜೆ ಧಣ್ಣಕ್ಕು ಕೈಯ ಬಳ್ಳೆ ಧಣ್ಣಕ್ಕು ಚಣ್ಣಕ್ಕು ಗಿಲ್ 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 ನಕ್ಕು ಕಾಲು ಗೆಜ್ಜೆ ಚಣ್ಣಕ್ಕು ಕೈಯ ಬಳ್ಳೆ ಧಣ್ಣಕ್ಕು ರಂಗೆತ್ತಿತೋ ನನ್ನ. ಈ ತುಂಬಾ ವರ್ಷಗಳಾಗೋಯ್ತು ಹಾಡಿ, ಅದನ್ನೆಲ್ಲ ಸ್ವಲ್ಪ ಲಿರಿಕ್ಸ್ ಎಲ್ಲ ಮರ್ತು ಹೋದಂಗ ಅನ್ಸುತ್ತೆ. ಈ ನೃತ್ಯ ಅನ್ನುವಂಥದ್ದು ಅದರ ಕಲಿಸುವಿಕೆಗೆ ಸಂಪೂರ್ಣವಾಗಿ ಬಂದಿದ್ ಯಾವಾಗ ಅಂತ ಅಂದ್ರೆ, ಈ ನನ್ನ ಶಾಲೆ ಅಥವಾ ಈ ನನ್ನ ಶಾಲೆ ಏನಿದೆಯಲ್ಲ ಅದು ಹೇಗೆ ಅದನ್ನೇ ಶುರು ಮಾಡ್ಬೇಕು, ಅದನ್ನೇ ನಾನು ಮುಂದುವರಿಸ್ಬೇಕು ಅಂತ ನಿಮ್ಗೆ ಅನ್ಸಿದ್ದೆ ಯಾವಾಗ ಅದನ್ನ ಕಲಿಸೋದ್ರಲ್ಲಿ? ನಾನು 95-96 ಅಲ್ಲಿ ನಮ್ಮ ಸಪ್ತಸ್ವರ ಆರ್ಟ್ಸ್ ಅಂಡ್ ಕ್ರಿಯೇಷನ್ಸ್ ಅಂತ ಪ್ರಾರಂಭ ಮಾಡಿಕೊಂಡೆ. ಅವತ್ತಿಂದ ನಾನು ಈ ನೃತ್ಯದ ಬಗ್ಗೆ ಅಂದ್ರೆ ಅದನ್ನ ಸ್ವಲ್ಪ ಪ್ರೊಫೆಷನಲ್ ಆಗಿ ತಗೊಂಡು ಅದನ್ನ ಕಲಿಸ್ಬೇಕು, ವಿದ್ಯಾರ್ಥಿಗಳನ್ನ ತಯಾರು ಮಾಡಬೇಕು. ನಾನು ಕಾರ್ಯಕ್ರಮ ಕೊಡೋದನ್ನ ನಿಲ್ಲಿಸಿ ತುಂಬಾ ವರ್ಷಗಳಾಗಿತ್ತು. ನಾನು 88-89 ಅಲ್ಲೇನೆ ನಾನು ಕಾರ್ಯಕ್ರಮ ಕೊಡೋದನ್ನ ಸ್ವಲ್ಪ ನಿಲ್ಲಿಸ್ಬಿಟ್ಟಿದ್ದೆ. ಹೆಚ್ಚಿನ ಸಮಯನ ನನ್ನ ಆರ್ಕೆಸ್ಟ್ರಾ ಮತ್ತೆ ಭಾವಗೀತೆಗಳ ಕಾರ್ಯಕ್ರಮಕ್ಕೆ ಕೊಡ್ತಾ ಇದ್ದೆ, ಬಟ್ ಸ್ಟೂಡೆಂಟ್ಸ್ಗೆ ನಾನು ತಯಾರು ಮಾಡ್ತಾ ಇದ್ದೆ. 95 ಇಂದ ನಮ್ಮ ಸಪ್ತಸ್ವರ ಆರ್ಟ್ಸ್ ಅಂಡ್ ಕ್ರಿಯೇಷನ್ಸ್ ನ ಸಂಪೂರ್ಣವಾಗಿ ಬೆಳೆಸುವಂತಹ ಒಂದು ಪ್ರಯತ್ನ ನಾನು ಮಾಡಿದೆ. ಅವತ್ತಿಂದನೂ ನಾವು ನನ್ನ ಯಜಮಾನರು ಒಂದು ಇದನ್ನ ಕಾರ್ಯಕ್ರಮನ ರೂಪಿಸ್ತಾ ಹೋದ್ರು, ಸಂಕ್ರಮಣ ಅಂತ. ಸಂಕ್ರಮಣ, ಆ ಸಂಕ್ರಮಣದಲ್ಲಿ ನಾವು ಒಂದು ವಾರಗಟ್ಲೆ ಕಾರ್ಯಕ್ರಮ ಮಾಡ್ತೀವಿ. ಮಧುರ ಮಧುರವೇ ಮಂಜುಳ ಗಾನ ಅಂತ ಓಲ್ಡ್ ಫಿಲ್ಮ್ ಹಿಟ್ಸ್. ಇನ್ನೊಂದು ಹಿಂದಿ ಚಲನಚಿತ್ರಕ್ಕೆ ಏನೋ ಒಂದು ಇದು ಹೆಸರಿಟ್ಟಿದ್ವಿ ನಾವು, ಹೇಳ್ತೀನಿ ಮರೆತು ಹೋಗಿದೆ. ಆ ಕಾರ್ಯಕ್ರಮ ಕೂಡ ಹಿಂದಿ ಚಲನಚಿತ್ರ ಗೀತೆಗಳನ್ನು ನಾವು ಹಾಡ್ತಾ ಇದ್ವಿ. 1-2 ದಿವಸ ಡಾನ್ಸ್ ಕಾರ್ಯಕ್ರಮ,
ಆಮೇಲೆ ಹೊರಗಿನ ನೃತ್ಯ ಕಲಾವಿದರಿಗೂ ವೇದಿಕೆನ ಮಾಡಿಕೊಟ್ಟು ನಾವು ಅವರನ್ನ ಕರೆಸಿ ವೇದಿಕೆ ಕೊಡುವಂಥ, ವೇದಿಕೆ ಅನುವು ಮಾಡಿಕೊಡುವಂಥ ಒಂದು ಯುವ ಪ್ರತಿಭೆಗಳನ್ನ ಬೆಳೆಸುವಂಥ ಒಂದು ಕಾರ್ಯಕ್ರಮನ ಸುಮಾರು 95 ಇಂದನೇ ಬೆಳೆಸ್ತಾ ಬಂದ್ವಿ. ಸೊ ಇಷ್ಟೆಲ್ಲ ನೀವು ಸ್ಟೂಡೆಂಟ್ಸ್ಗಳಿಗೆ ಕಲಿಸಿದ್ರ. ಈಗ ನಮ್ಮ ಈ ಒಂದು ಶುಭೋದಯ ಕರ್ನಾಟಕ ಟೈಟಲ್ ಟ್ರ್ಯಾಕ್ ಏನಿದೆ ಅದಕ್ಕೆ ನಿಮ್ಮ ನೃತ್ಯದ ಮೂಲಕ ಒಂದು ಸ್ವಲ್ಪ ಅಭಿನಯ ನಿಮ್ಮ ನೀವು ಕೂತಲ್ಲೇ ಹೇಗೆ ಅನುಕೂಲ ಅನ್ಸುತ್ತೋ ಹಾಗೆ ಹಾಡು ಬನ್ನಿ. ಕಲಾವಿದನಲ್ಲಿ ಭಾವದ ಉತ್ಪತ್ತಿ ಅನ್ನೋದು ಇದೆಯಲ್ಲ, ಅದು ಒಂದು ಸ್ವರ ಕಿವಿಗ್ ಮೇಲೆ ಬಿದ್ದ ತಕ್ಷಣ ಆಗತ್ತಂತೆ ಬಹುಶಃ. ಹೌದು. ಅಷ್ಟು ಒಂದು ಕಲಾ ಪ್ರಕಾರಗಳನ್ನ ಕಲಿತಾ ಹೋದಾಗ ನೃತ್ಯ ಅನ್ನುವಂಥದ್ದು ನಿಮ್ಗೆ ಇವತ್ತು ಎಷ್ಟು ಮುಖ್ಯ ಅನ್ಸುತ್ತೆ? ಅಂದ್ರೆ ಇವತ್ತು ಐ ಆಮ್ ನಾಟ್ ಆಸ್ಕಿಂಗ್ ಯು ಟು ಪ್ರಯಾರಿಟೈಸ್ ಸಂಗೀತ ಅನ್ನೋ ನೃತ್ಯ ಅನ್ನೋ ಅಂತ ನಾನಿನ್ನು ಆ ಪ್ರಶ್ನೆ ಕೇಳ್ತಾ ಇಲ್ಲ. ಆದ್ರೆ ನೃತ್ಯ ಹೌದು ಸಂಗೀತಕ್ಕಿಂತ ದಾಟಿ ನನ್ನ ಹತ್ರ ಬಂತು ಅಥವಾ ನಾನು ಅದನ್ನ ಜಾಸ್ತಿ ಅಪ್ಕೊಂಡೆ ಅಂತ ನೀವು ಹೇಳಬಹುದೇನೋ ಬಹುಶಃ ಅಂತ ಕೇಳ್ತಿದ್ದೀನಿ ನಾನು ಇವತ್ತಿಗೆ. ನಾನು ಯಾವುದನ್ನು ಅಪ್ಕೊಂಡೆ ಅಂತ ಹೇಳ್ತಲ್ಲ, ನಾನು ಎರಡನ್ನೂ ಅಪ್ಕೊಂಡಿದ್ದೀನಿ. ಸಂಗೀತ ಮತ್ತೆ ನೃತ್ಯ ಎರಡು ನನಗೆ ಬಹಳ ಇಷ್ಟವಾದಂಥ ವಿಷಯ. ಅಂದ್ರೆ ಒಂದ್ ಹೆಜ್ಜೆ ನೃತ್ಯ ಯಾಕೆ ಮುಂದಕ್ಕೆ ಹೋಯ್ತು ಅಂತಂದ್ರೆ ಅದಲ್ಲಿ ಗುರ್ತಿಸೋರಂತಹ ಸಂಖ್ಯೆ ಜಾಸ್ತಿ ಆಯ್ತು ನನಗೆ. ನಾನು ಮಾಡಿದಂಥ ಒಂದು ಕೊರಿಯೋಗ್ರಫಿಗೆ ಜನರ ಮನ್ನಣೆ ಸಿಕ್ತು. ಆಮೇಲೆ ಇವತ್ತಿನವರೆಗೂ ನನಗೆ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಆಗಬಹುದು ಅಥವಾ ದೂರದರ್ಶನದಿಂದನೇ ಆಗಬಹುದು, ಎಲ್ಲ ಹಿರಿಯ ಅಧಿಕಾರಿಗಳು ನನ್ನೊಂದಿಗೆ ಒಂದು ಸಹಕಾರ ಕೊಡ್ತಾ ಬಂದರು. ನನ್ನ ಒಂದು ಕೊರಿಯೋಗ್ರಫಿನ ಏನಿದೆ ಚೆನ್ನಾಗಿ ಮಾಡ್ತಿದ್ದಾರೆ, ಚೆನ್ನಾಗಿದೆ ಅನ್ನೋ ಒಂದು ಅಪ್ರಿಸಿಯೇಷನ್ ಸಿಗ್ತಾ ಹೋಯ್ತು. ಹಾಗಾಗಿ ಒಂದ್ ಹೆಜ್ಜೆ ನೃತ್ಯದ ಕಡೆಗೆ ಜಾಸ್ತಿ ಒಲವಾಯ್ತು ಅಂತ ಅನ್ಕೊಳ್ತೀನಿ. ಸೊ ನೀವ್ ಹೇಳಿದ್ರೆ ಅಪ್ಪಂಗೂ ಪ್ಲೇ ಬ್ಯಾಕ್ ಸಿಂಗರ್ ಆಗ್ಬೇಕು ಅನ್ನುವಂತ ಆಸೆ ಇತ್ತು, ಅದು ಕೈಗೂಡ್ಲಿಲ್ಲ ಅಂತ ಹೇಳಿ. ಬಹುಶಃ ನಿಮ್ಮ ವಿಚಾರದಲ್ಲೂ ಕೂಡ ಹಾಗೆ ಆಯ್ತಾ? ಇಲ್ಲ, ನಾನು ಅಪ್ಪನಿಗೆ ಪ್ಲೇ ಬ್ಯಾಕ್ ಸಿಂಗರ್ ಆಗ್ಬೇಕಂತ ಅವ್ರಿಗೆ ಇಷ್ಟ ಆಯ್ತು. ಅವರು ತುಂಬಾ ಪ್ರಯತ್ನ ಪಟ್ರು, ಅದಾಗ್ದಿರನೇ ಅವ್ರು ವಾಪಸ್ ಬಂದ್ಬಿಟ್ರು. ಅದಾದ್ಮೇಲೆ ಮಗಳಿಗೆ ಯಾವುದೇ ಕಾರಣಕ್ಕೆ ಪ್ಲೇ ಬ್ಯಾಕ್ ಸಿಂಗರ್ ಆಗಿ ಹೋಗ್ಕೂಡ್ದು, ಬೇಕಾಗಿಲ್ಲ ಆ ಫೀಲ್ಡ್ ಅಂತ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ರು. ಸರಿ ಅಂದ್ರೂ ನನಗೆ ಒಂದು ಆಸೆ ಇತ್ತಲ್ಲ, ಒಂದು ಪ್ರಯತ್ನ ಪಡೋಣ ಅಂತ 88 ಅಲ್ಲಿ ನನಗೆ ಗವರ್ಮೆಂಟ್ ಹೈಸ್ಕೂಲಲ್ಲಿ ಸಂಗೀತ ಶಿಕ್ಷಕಿಯಾಗಿ ಕೆಲಸ ಸಿಕ್ತು. ಆ ಸಮಯದಲ್ಲೇನೆ ನಾನು ಹಂಸಲೇಖ ಅವ್ರ ಹತ್ರ ಹೋದೆ. ಹಂಸಲೇಖ ಅವ್ರ ಹತ್ರ ಹೋದ್ರೆ ಅವರು, ನೀನು ಕೆಲ್ಸಕ್ಕೆ ಹೋಗ್ತಾ ಇದೀಯಮ್ಮ, ನಿನ್ಗೆ ಇದು ಸಾಧ್ಯ ಇಲ್ಲದೆ ಇರೋ ವಿಷಯ, ಇಲ್ಲ ಅದು ಮಾಡ್ಬೇಕು ಇಲ್ಲ ಇದನ್ನ ಮಾಡ್ಬೇಕು ಅಂತ. ನಮ್ಮಪ್ಪ ತುಂಬಾ ಕಷ್ಟಪಟ್ಬಿಟ್ಟು ಕೆಲಸ ಕೊಡ್ಸಿದ್ರಲ್ಲ, ಸೊ ಇಲ್ಲ ನೀನ್ ಇದನ್ನೇ ಮಾಡ್ಬೇಕು, ಅದ್ ಬೇಡ. ಒಂದ್ಸತಿ ಅಲ್ಲಿಗೆ ಹೋದ್ಮೇಲೆ ನನಗೆ ವಾಪಸ್ ಬಂದು ತುಂಬಾ ಪ್ರಯತ್ನನೂ ಪಟ್ಟೆ, ಇಲ್ಲ ಅಂತಲ್ಲ, ತುಂಬಾ ಟ್ರ್ಯಾಕ್ಸ್ ಹಾಡ್ದೆ. ಆಮೇಲೆ ಒಂದ್ಸತಿ ಕುನ್ನೈಕುಡಿ ವೈದ್ಯನಾಥನ್ ಅವ್ರದ್ದು ಒಂದು ರೆಕಾರ್ಡಿಂಗ್ ಅಲ್ಲಿ ಇವತ್ತು ಬೆಳಗ್ಗೆ 9 ಗಂಟೆಗೆ ರೆಕಾರ್ಡಿಂಗ್ ಶುರು ಆಗಿದೆ, ನಾಳೆ ಬೆಳಗಿನ ಜಾವ 4 ಗಂಟೆಗೆ ಮುಗಿದಿದೆ. ಅಷ್ಟೋ ತನಕ ಟ್ರ್ಯಾಕ್ ಹಾಡಿದೀನಿ ನಾನು. ನಾನೇನ್ ಅನ್ಕೊಂಡೆ, ನಂದೇ ವಾಯ್ಸ್ ಅಲ್ಲಿ ರಿಟೇನ್ ಆಗತ್ತೆ ಅಂತ ಒಂದು ಆಸೆ ಇತ್ತು, ಇಲ್ಲ ಅಂತಲ್ಲ. ಆದ್ಮೇಲೆ ಒಂದ್ ದಿವಸ ನಾನು ಸ್ಟುಡಿಯೋಗೆ ಹೋಗಿದ್ದೆ. ಆ ಸ್ಟುಡಿಯೋಗೆ ಹೋದಾಗ ನನ್ನ ಟ್ರ್ಯಾಕ್ ಮೇಲೆ ಯಾರ್ಯಾರು ಮೇನ್ ಸಿಂಗರ್ಸ್, ವಾಣಿ ಜಯರಾಮ್ ಅವರು, ಯೇಸುದಾಸ್ ಅವರು, SP ಬಾಲಸುಬ್ರಹ್ಮಣ್ಯಂ ಅವರು ಅದನ್ನ ಹಾಡಿ ಹೋದ್ರು. ಅವತ್ತೊಂಚೂರು ನನಗೆ ಬೇಜಾರಾಯ್ತು.
ಅವತ್ತು 4 ಗಂಟೆ ತನಕ ನಾನು ಕಷ್ಟಪಟ್ಟು ಹಾಡಿದ್ದೆ. ನಾನು ಯಾವ್ದು ಒಂದು ಸಾಂಗ್ನು ಅವರು ಉಳಿಸ್ಕೊಳ್ಳೇ ಇಲ್ಲ. ಅದಕ್ಕೆ ಯಾಕೋ ಮನಸ್ಸಿಗೆ ಬೇಸರನೂ ಆಯ್ತು. ಆಮೇಲೆ ಹಂಸಲೇಖ ಅವ್ರು ಹೇಳಿದ್ರು, ಇಲ್ಲಮ್ಮ 2 ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತ ಅವತ್ತೇ ಹೇಳಿದ್ರು. ಸೊ ಹಂಗಾಗಿ ಅದನ್ನ ಆ ಪ್ರಯತ್ನನ ಬಿಟ್ಬಿಟ್ಟೆ. ಖಂಡಿತ ಅಪ್ಪನ್ಗೂ ಅದೇ ಆಸೆ ಆಗಿತ್ತು, ಬೇಡ ನಿನಗ ಫಿಲಂ ಫೀಲ್ಡು. ಆಕ್ಚುಲಿ ನನಗೆ ಇದು ಆಕ್ಟ್ ಮಾಡೋಕ್ಕೂ ಕೇಳಿದ್ರು. ಪುಟ್ಟಣ್ಣ ಕಣಗಲ್ ಅವರು ಹೇಳಿ ಕಳ್ಸಿದ್ರು, ಸಿದ್ಲಿಂಗಯ್ಯ ಅವ್ರು ಹೇಳಿ ಕಳ್ಸಿದ್ರು, ಕಾಶಿನಾಥ್ ಅವರು ಅವ್ರ ಫಿಲಮಿಗೆ ಕೇಳಿದ್ರು. ಅಂದ್ರೆ ನನಗೆ ಅದು ಆಕ್ಟಿಂಗಲ್ಲಿ ಯಾವುದ್ರಲ್ಲೂ ಇಷ್ಟ ಇರಲಿಲ್ಲ. ಅಂದ್ರೂ ಯಾವುದೋ ಕೊಲ್ಲೂರು ಮೂಕಾಂಬಿಕೆನಲ್ಲಿ ಅದೊಂದು ಸಣ್ಣ ರೋಲು ರೇಣುಕಾ ಶರ್ಮಾ ಅವರು ಮಾಡಬೇಕು ಅಂತ ಹೇಳಿದ್ರು, ಅದನ್ನ ಮಾಡಿದ್ದೆ. ಅಷ್ಟು ಬಿಟ್ರೆ ಇನ್ನೊಂದು ಯಾವುದೋ ಫಿಲ್ಮಲ್ಲಿ ಮಾಡಿದ್ದೆ, ಸ್ವಲ್ಪ ಸಣ್ಣ ರೋಲ್ ಮಾಡಿದ್ದೆ. ನಂಗೆ ಮೇನ್ ಆಗಿ ಅಭಿನಯಿಸ್ಬೇಕು ಅನ್ನೋ ಒಂದು ಯಾವುದೇ ಆಸೆ ಇರಲಿಲ್ಲ ನನಗೆ. ಹಂಗಾಗಿ ಆ ಒಂದು ಫೀಲ್ಡ್ಗೆ ನಾನು ಪ್ರಯತ್ನ ಪಡಲಿಲ್ಲ. ಸೀರಿಯಲ್ಸ್ ಅಲ್ಲಿ ಮಾಡಿದೆ, ಕೆಲವೊಂದು ಸೀರಿಯಲ್ಸ್ ಅಲ್ಲಿ ಮಾಡಿದೆ. ದೂರದರ್ಶನದಲ್ಲಿ ಮಾಡಿದ್ರೆ ಮೇಡಮ್ ಸೀರಿಯಲ್? ದೂರದರ್ಶನಲ್ಲಿ ಫಸ್ಟ್ ಸೀರಿಯಲ್ ಕೃಷ್ಣ ನೀ ಬೇಗನೆ ಮಾರು ಅಂತ, ಅದ್ರಲ್ಲಿ ಅಭಿನಯ ಮಾಡಿದ್ದೆ ನಾನು. ಅದು ಈ ದೂರದರ್ಶನದ ಫಸ್ಟ್ ಸೀರಿಯಲ್ ಅಂತ ನಾನು ಅನ್ಕೊಂಡಿದ್ದೀನಿ, ಅದೇ ಇರ್ಬೋದು. HMK ಮೂರ್ತಿ ಅವರದ್ದು ಕೃಷ್ಣ ನೀ ಬೇಗನೆ ಬಾರು, ಅದ್ರಲ್ಲಿ ಮಾಡಿದೆ. ಆಮೇಲೆ ನನ್ನ ಭಾವಗೀತೆ ಹಾಡುವಾಗ ನಾನು ಜಿಪಣ ಅಂದ್ರೆ ಜಿಪಣ ಈ ಕಾಲ, ಜಿಪಣ ಅಂದ್ರೆ ಜಿಪಣ ಈ ಕಾಲ, ಏನೇ ಗಿರವಿ ಇಟ್ರು ಎಷ್ಟೇ ಬಡ್ಡಿ ಕೊಟ್ರು ಹುಟ್ಟೋದಿಲ್ಲ ಒಂದು ಗಳಿಗೆ ಸಾಲ, ಜಿಪಣ ಅಂದ್ರೆ ಜಿಪಣ ಈ ಕಾಲ. ಈ ಹಾಡು ನನಗೆ ತುಂಬಾ ಒಂದು ರೆಕಗ್ನಿಷನ್ ಸಿಕ್ತು. ಆಮೇಲೆ ಗೀತಚಿತ್ರದಲ್ಲಿ ಮಾಡಿದೆ ನಾನು. ಇಲ್ಲಿ ಗೀತಚಿತ್ರ ಅಂತ ಮಾಡ್ತಾ ಇದ್ರು, ಅದರಲ್ಲಿ ಒಂದು ಸೈಕಲ್ ಹಾಡು ಅಂತಾನೆ ಇವಾಗ್ಲೂ ಫೇಮಸ್ ಅದು. ರಾಜೇಂದ್ರನ್ ಅಂತಂದ್ಬಿಟ್ಟು ಅವರು ಡೈರೆಕ್ಟರ್ ಅನ್ಸುತ್ತೆ ಅವಾಗ, ಅಂದ್ರೆ ಇದಕ್ಕೆ ಗೀತಚಿತ್ರ ಇದಕ್ಕೆ. ಹೂವು ಹೊರಳುವವು ಸೂರ್ಯನ ಕಡೆಗೆ, ನಮ್ಮ ದಾರಿ ಬರೀ ಚಂದ್ರನವರೆಗೆ. ಇವತ್ತು ನನ್ನನ್ನ ಎಷ್ಟೋ ವರ್ಷಗಳಾಗೋಯ್ತು, ನಾನು MA ಮಾಡುವಾಗ ಅದನ್ನ ಮಾಡಿದ್ದು, ಇವತ್ತಿಗೂ ಅದನ್ನ ಸೈಕಲ್ ಸಾಂಗ್ ಅಂತ ರೆಕಗ್ನೈಸ್ ಮಾಡ್ತಾರೆ, ಅಷ್ಟು ಫೇಮಸ್ ಆಗಿತ್ತು ಅವಾಗ. ಆಮೇಲೆ ಹೇಮಲತಾ ಮೇಡಮ್ ಅವರು ಒಂದು ನೆಕ್ಟರ್ ಇನ್ ಸ್ಟೋನ್ ಅಂತ ಸೋಮನಾಥ್ಪುರದಲ್ಲಿ ಒಂದು ಸಾಕ್ಷ್ಯ ಚಿತ್ರ, ಅಂದ್ರೆ ಕ್ಲಾಸಿಕಲ್ ಡಾನ್ಸ್ ಓರಿಯೆಂಟೆಡ್ ಅದು ಇದನ್ನ ಮಾಡಿದ್ರು. ಅದಕ್ಕೆ ಅಂತಾರಾಷ್ಟ್ರೀಯ ಮನ್ನಣೆನೂ ಸಿಕ್ತು ಅದಕ್ಕೆ, ನೆಕ್ಟರ್ ಇನ್ ಸ್ಟೋನ್ ಅಂತ. ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ. ಆಮೇಲೆ ಟೆಲಿವಿಷನ್ ಸೀರಿಯಲ್ಸ್ಗೂ ಟೈಟಲ್ ಟ್ರ್ಯಾಕ್ ಹಾಡಿದ್ದೀರಾ? ಟೈಟಲ್ ಟ್ರ್ಯಾಕ್ ಹಾಡಿದ್ದೀನಿ. ಯಾವುದು ನಿಮಗೆ ತುಂಬಾ ನೆನಪಿರೋದು ಅದರಲ್ಲಿ? ಮೌನದಲ್ಲಿ ಸಲುಗೆ ಬೆಳೆದು ಈ ಥರ ತುಂಬಾ ಹಾಡುಗಳು ಹಾಡಿದ್ದೆ ಅವಾಗ. ಸೊ ಹಾಗಾಗಿ ನಿಮ್ಗೆ ಯಾವ್ದು ಏನು ಅಂತ ಹೇಳಿ ಈಗ ಸಡನ್ ಆಗಿ ನೆನಪಾಗ್ತಾ ಇಲ್ಲ ಅಂತ ಲಿರಿಕ್ಸ್ ಎಲ್ಲದು ಕೂಡ. ಆದ್ರೆ ನಿಮ್ಮ ನೆನಪಿನಂಗಳದಿಂದ ನಾವು ಇವತ್ತು ಸ್ವಲ್ಪ ನೆನಪುಗಳನ್ನ ಹೆಕ್ಕಿ ತೆಗಿತಾ ಇದೀವಿ ಅನ್ಸುತ್ತೆ. ಸದ್ಯಕ್ಕೆ ದೂರದರ್ಶನದಲ್ಲೂ ಕೂಡ ನೆನಪಿನಂಗಳ ಮತ್ತು ಕಮರ್ಷಿಯಲ್ ಅನ್ನ ನೋಡುವಂತ ಸಮಯ, ಸದ್ಯಕ್ಕೆ ನೋಡ್ಕೊಂಡು ಬರೋಣ. ನೆನಪಿನಂಗಳದಿಂದ ಮತ್ತೆ ನೆನಪಿನ ಕಡೆಗೆ ಬರ್ತಾ ಇದೀವಿ. ನಮ್ಮೊಂದಿಗಿದ್ದಾರೆ ಮೇಡಮ್ ಮಂಜುಳಾ ಪರಮೇಶ್ವರ್. ಅಲ್ಲ, ನಾನು ಈಗೇನ್ ಪ್ರಶ್ನೆ ಕೇಳಬೇಕು ಆ ಪ್ರಶ್ನೆ ಬಗ್ಗೆ ಒಂದು ಚೂರು ಯೋಚನೆ ಮಾಡ್ತಾ ಗಂಭೀರತೆ ಕಡೆ ಹೋಗ್ಬಿಟ್ಟೆ. ಮೇಡಮ್, ಆ ನೃತ್ಯ ಪ್ರಕಾರದಲ್ಲಿ ಅಥವಾ ನೃತ್ಯದ ಒಂದು ಪರ್ಫಾರ್ಮೆನ್ಸ್ ನಡೆಯುವಾಗ ಅಲ್ಲಿ ಗಾಯಕರು ಬೇರೆ ಇರ್ತಾರೆ, ಮೂಲ ಗಾಯಕರು ಬೇರೆ ಇರ್ತಾರೆ, ನಟುವಾಂಗಂನಲ್ಲಿ ಬೇರೆ ಇರ್ತಾರೆ. ಸಾಮಾನ್ಯ ಒಂದು ಕಚೇರಿನಲ್ಲಿ ಲೈವ್ ಆರ್ಕೆಸ್ಟ್ರೇಷನ್ ಇರುವಂತಹ ಕಚೇರಿನಲ್ಲಿ ನೋಡುವಂಥದ್ದು. ಆದ್ರೆ ಹಾಡ್ಕೊಂಡು ನಟುವಾಂಗಂ ನುಡಿಸೋದಿದೆಯಲ್ಲ, ಅದೊಂಥರ ಬಹುಶಃ ಕಷ್ಟದ ಕೆಲಸ ಅಂತ ನನಗನ್ಸುತ್ತೆ. ಯಾಕಂದ್ರೆ ಕರ್ನಾಟಕ ಶಾಸ್ತ್ರೀಯ ಪದ್ಧತಿಯಲ್ಲಿ ತಾಳ ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿ ಹೋಗ್ಬೇಕು. ತಾಳದ ಯೋಚನೆ ನಿಮ್ಮ ತಲೆಯಲ್ಲಿ, ಕೈಯಲ್ಲಿ ತಾಳ ಹಿಡಿಯಲ್ಲ, ನಟುವಾಂಗಂನಲ್ಲೇ ಹಿಡಿಬೇಕು. ಅದನ್ನ ಒಂದ್ಸಲ ಪ್ರತ್ಯಕ್ಷಕ್ಕೆ ನೋಡ್ಬೇಕು ನಾವು. ಯಾಕಂತಂದ್ರೆ ಅಷ್ಟು ಕಷ್ಟದ ವಿಚಾರವನ್ನ ಅದ್ ಹೇಗ್ ನಿಭಾಯಿಸ್ತೀರಿ ಅಂತ. ತಾಂ 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 ತಗಿದ ತಗ ಧೀಂ 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 ತಗ ಝಣುದ ತಾಂ 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 ತಧಿಮಿ ತಗ ಧೀಂ 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 ತಗ ಝಣುದ ತಾಂ 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 ತಧಿಮಿ ತಗ ಧೀಂ 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 ತಗ ಝಣುದ ತಾಂ 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 ತಧಿಮಿ ತಗ
ತಕಚಲುದ ತಚ್ಚಂ ತಕಿತಚಂ ತಚ್ಚಂ ತಕಿತಚಂ ಸನಿರ ಪಗ ತಚ್ಚಂ ತಕಿತಚಂ ತಚ್ಚಂ ತಕಿತಚಂ ತದ ಪಗ ಸನಿರ 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 ಪದ ನಿರ ಸಾನಿದ ತದಿಗೆ ನದಂ ನೀದ ಪಗ ತದಿಗೆ ನದಂ ಸಗ ಪಗ ತದಿಗೆ ನದಂ ತಾಂ 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 ತದಿಮಿ ದಕ ಧೀಂ 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 ತಕ ಚಲು ತಾಂ 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 ತದಿಮಿ ದಕ ಧೀಂ 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 ತಕ ಚಲು ತಾಂ ತಾಂ ತಾಂ. ಕ್ಯಾ ಬಾತ್. ವಾಹ್. ಈ ನೀವೇ ಎರಡನ್ನೂ ನಿಭಾಯಿಸ್ತಾ ನೃತ್ಯ ಕಲಿಸಿರುವಂತಹ ನಿಮ್ಮ ಶಿಷ್ಯರು ಮತ್ತೆ ನಿಮ್ಮ ಮಕ್ಕಳು ಕೂಡ ನಿಮ್ಮ ಶಿಷ್ಯರೇ ಬಹುಶಃ. ಹೌದು. ಅವ್ರ ಬಗ್ಗೆ ಸ್ವಲ್ಪ ಹೇಳಿ ಮೇಡಮ್. ಹಾ, ತುಂಬ ಜನ ಸೀನಿಯರ್ ಮೋಸ್ಟ್ ಸ್ಟೂಡೆಂಟ್ಸ್ ಇದ್ದಾರೆ. ಅವರೆಲ್ಲರೂ ಪ್ರೊಫಿಷಿಯನ್ಸಿ ಮುಗಿಸ್ಕೊಂಡು ಕೆಲವರು ಅದನ್ನೇ ಪ್ರೊಫೆಷನ್ ಆಗಿ ತಗೊಂಡಿರೋಂಥ ಹಲವು ವಿದ್ಯಾರ್ಥಿಗಳಿದ್ದಾರೆ. ನನ್ನ ಮಕ್ಕಳು ಅದರಲ್ಲಿ ಒಬ್ರು, ಶಾಲಿನಿ ಪರಮೇಶ್ ಹಾಗೂ ಮಾಲಿನಿ ಪರಮೇಶ್ ಅಂತ. ಶಾಲಿನಿ BE ಮಾಡ್ಕೊಂಡಿದ್ದಾಳೆ. Amazon.com ಅಲ್ಲಿ ವರ್ಕ್ ಮಾಡ್ತಾ ಇದ್ಲು. ಅಂದರೆ ಅವಳಿಗೆ ಮದುವೆ ಆಗಿದ್ದಾಳೆ. ಡಾನ್ಸ್ನೇ ಪ್ರೊಫೆಷನ್ ಆಗಿ ತಗೊಳ್ಬೇಕು ಅಂತ ಆ ಕಾರ್ಪೊರೇಟ್ ಫೀಲ್ಡ್ ಬೇಡ ಅಂತ ಡಿಸೈಡ್ ಮಾಡಿಕೊಂಡು ಈಗ ಡಾನ್ಸ್ನೇ ಮೇನ್ ಪ್ರೊಫೆಷನ್ ಆಗಿ ತಗೊಂಡಿದ್ದಾಳೆ. ಮಾಲಿನಿನೂ ಟಾರ್ಗೆಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ಲು. ಅವಳು MBA ಮಾಡ್ಕೊಂಡಿದ್ದಾಳೆ. ಅವಳು ಸಹ ಪ್ರೊಫಿಷಿಯನ್ಸಿ, ಇಬ್ರು ಪ್ರೊಫಿಷಿಯನ್ಸಿ ಮುಗಿಸಿದ್ದಾರೆ. ಡಾನ್ಸ್ನೇ ಮೇನ್ ಪ್ರೊಫೆಷನ್ ಆಗಿ ತಗೊಳ್ಬೇಕು ಅಂತ ಅವಳು ಟಾರ್ಗೆಟ್ ಕಂಪನಿ ಬಿಟ್ಟು ಇವಾಗ ಮೇನ್ ಡಾನ್ಸ್ ಪ್ರೊಫೆಷನ್ ಆಗಿ ತಗೊಂಡಿದ್ದಾರೆ. ಇಬ್ರು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಾರೆ. ನನಗೆ ಒಂದು ಹಸ್ಬೆಂಡ್ ಕಡೆಯಿಂದ ಫುಲ್ ಸಪೋರ್ಟ್, ಇವರಿಬ್ರು ಫುಲ್ ಸಪೋರ್ಟ್. ಒಂದು ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ತರ ಆ ಥರ. ಆಮೇಲೆ ನನ್ನ ಎಲ್ಲ ಸೀನಿಯರ್ ಸ್ಟೂಡೆಂಟ್ಸು ನನ್ನ ಜೊತೆನಲ್ಲಿ ತುಂಬಾ ಕೋಆಪರೇಟ್ ಮಾಡ್ತಾರೆ. ಅದು ತುಂಬಾ ಸಂತೋಷದ ವಿಷಯ ಅಂದ್ರೆ ಅದು ಅಂತ ಹೇಳ್ಬೋದು. ಆಮೇಲೆ ನಮ್ಮ ಸಂಕ್ರಮಣದಲ್ಲಿ ನಾನು ಹಲವಾರು ನೃತ್ಯ ನಾಟಕಗಳಿಗೆ ಡಾನ್ಸ್ ಕೊರಿಯೋಗ್ರಾಫ್ ಮಾಡಿದ್ದೆ. ಒಂದು ವಿಶೇಷ ಏನು ಅಂತಂದ್ರೆ, ಯೂಶಲಿ ಡಾನ್ಸ್ ಅಲ್ಲಿ ನಾವು ತಮಿಳು ಸಾಹಿತ್ಯ ಮತ್ತು ತೆಲುಗು ಸಾಹಿತ್ಯಗಳನ್ನ ಜಾಸ್ತಿ ಬಳಸ್ತೇವೆ. ನಾನು ಯಾತಕ್ಕೆ ಒಂದು ಪ್ರಯೋಗ ಮಾಡಬಾರ್ದು ಅಂತಂದ್ಬಿಟ್ಟು ಕನ್ನಡದ ಭಾವಗೀತೆಗಳಿಗೇನೆ 2 hours ಡಾನ್ಸ್ ಕೊರಿಯೋಗ್ರಾಫ್ ಮಾಡಿದೆ. 2 hours. ಅದರಲ್ಲಿ ಪುತಿ ನರಸಿಂಹಾಚಾರ್ಯ ಅವ್ರದ್ದು ಅಕೋ ಶ್ಯಾಮ ಅವಳೆ ರಾಧೆ ನಲಿಯುತಿಹರು ಕಾಣಿರೆ, KS ನರಸಿಂಹಸ್ವಾಮಿಯವರ ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು, ಅದು ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ, ಆಮೇಲೆ ಬಾಗಿಲುಳು ಕೈ ಮುಗಿದು ಒಳಗೆ ಬಾಯಾತ್ರಿಕನೆ, ಹಾಲು ಹಳ್ಳ ಹರಿಯಲಿ ಬೆಣ್ಣೆ ಬೆಟ್ಟವಾಗಲಿ. ಈ ಥರದ ಒಂದು ಯಾಕೆ ಸಂಪೂರ್ಣವಾಗಿ ನಾವು ಕನ್ನಡದಲ್ಲಿ ಮಾಡಬಾರ್ದು, ಕನ್ನಡದ ಭಾವಗೀತೆಗಳಿಗೆ ಯಾಕೆ ನಾವು ಡಾನ್ಸ್ ಕೊರಿಯೋಗ್ರಾಫ್ ಮಾಡಬಾರ್ದು ಅನ್ನೋ ಒಂದೇ ಉದ್ದೇಶದಿಂದ ಸಂಪೂರ್ಣ ಕನ್ನಡದ ಭಾವಗೀತೆಗಳಿಗೆ ಡಾನ್ಸ್ ಕೊರಿಯೋಗ್ರಾಫ್ ಮಾಡಿದ್ದೀನಿ. ಹಾ, ಆಮೇಲೆ ಆದಷ್ಟು ನಾನು ಕನ್ನಡ ಸಾಹಿತ್ಯನ ಬಳಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಕನ್ನಡದಲ್ಲಿ ಪದವರ್ಣಗಳನ್ನ ಬಳಸ್ಕೊಳ್ಳೋದು, ಕನ್ನಡದ ದೇವರ ನಾಮಗಳನ್ನ ಜಾಸ್ತಿ ಬಳಸುವಂತಹದ್ದು, ಈ ಥರದ ಒಂದು ಪ್ರಯೋಗಗಳನ್ನ ಮಾಡ್ತಾ ಬಂದಿದ್ದೀನಿ. ನಾನು ಅಭಿಜ್ಞಾನ ಶಾಕುಂತಲ ನೃತ್ಯ ನಾಟಕ ನಮ್ದು ತುಂಬಾ ಸ್ಪೆಷಲೈಸ್ ಆಗಿ ಕೊರಿಯೋಗ್ರಾಫ್ ಮಾಡಿದ್ದೀನಿ. ಶ್ರೀನಿವಾಸ ಕಲ್ಯಾಣ, ಗೋದಾ ಕಲ್ಯಾಣ, ಸೀತಾ ಕಲ್ಯಾಣ, ಹೀಗೆ ವಚನಗಳಿಗೆ ಸಾಕಷ್ಟು ಸಂಯೋಜನೆ ಮಾಡಿರುವಂಥದ್ದು ಒಂದು ನಿಮ್ಮಲ್ಲಿ ಅಂತ ಹೇಳ್ತೀರಾ. ಇನ್ನು ಏನು ಗವರ್ಮೆಂಟ್ ಬಾರ್ಡರ್ ನೃತ್ಯ ಅಕಾಡೆಮಿಯಲ್ಲೂ ಕೂಡ ನೀವು 2 ವರ್ಷಗಳ ಕಾಲ 3 ವರ್ಷಗಳ ಕಾಲ ಸಂಪೂರ್ಣವಾಗಿ ಕೆಲಸ ಮಾಡಿದ್ವಿ ಅಕಾಡೆಮಿನಲ್ಲಿ. ಅದು ಗವರ್ಮೆಂಟೇ ಸೆಲೆಕ್ಟ್ ಮಾಡುತ್ತೆ ನಮ್ಮನ್ನ. ಓಕೆ, ಸೊ ಅಲ್ಲಿ ಏನೇನ್ ಚೇಂಜಸ್ ತಂದ್ರಿ ನೀವು ಅಂತ ಹೇಳಿ, ಅಷ್ಟು ವರ್ಷಗಳ ಕಾಲ ನೀವಿದ್ದು ಕೆಲಸ ಮಾಡಿದ್ರೆ ಸಮಥಿಂಗ್ ಎಕ್ಸ್ಪೆಕ್ಟ್ ಕೂಡ ಮಾಡುತ್ತೆ ಗವರ್ಮೆಂಟ್, ಒಬ್ರನ್ನ ಆಯ್ಕೆ ಮಾಡುತ್ತೆ ಅಂದ್ರೆ ಅವ್ರಲ್ಲಿ ಸ್ಪೆಷಲ್ ಕ್ವಾಲಿಟೀಸ್ ಇರುತ್ತೆ, ಅದರಲ್ಲಿ ಒಂದು ಉನ್ನತಿಯನ್ನ ಕಾಣಬಹುದು ಅಂತ ಹೇಳಿ. ಬಿಕಾಸ್ ನಮ್ಮ ಕರ್ನಾಟಕವನ್ನ ಪ್ರತಿನಿಧಿಸುವಂತಹ ಒಂದು ಅಕಾಡೆಮಿ ಅದು. ಅಂತ ಒಂದು ಸಂದರ್ಭದಲ್ಲಿ ನಿಮಗಿದ್ದಂತಹ ಚಾಲೆಂಜಸ್ ಏನೇನು ಅಂತ? ನಾವು ತುಂಬಾ ಈ ಡಾನ್ಸ್ಗೆ ಸಂಬಂಧಪಟ್ಟಂಥದ್ದು, ಅದರಲ್ಲೂ ಕನ್ನಡ ಪದಂ ಜಾವಳಿ ಇದಕ್ಕೆ ಸಂಬಂಧಪಟ್ಟಂತ ವರ್ಕ್ಶಾಪ್ಸ್ನ ನಡೆಸಿದ್ವಿ ನಾವು. ಅದು ಆಮೇಲೆ ತಾಳಕ್ಕೆ ಸಂಬಂಧಪಟ್ಟಂತೆ ಒಂದು ವರ್ಕ್ಶಾಪ್ನ ಕಂಡಕ್ಟ್ ಮಾಡಿದ್ವಿ. ತಾಳದ ಬಗ್ಗೆ ಡಾನ್ಸರ್ಸ್ಗೆ ಮೇಯ್ನ್ ಆಗಿ ರಿದಮ್ ಬಗ್ಗೆ ಸ್ವಲ್ಪ
ತಿಳ್ಕೊಂಡಿರ್ಬೇಕು. ಎಲ್ಲಿ ಆದಿ ತಾಳಕ್ಕೆ ಇವಾಗ ಖಂಡ ಜಾತಿನಲ್ಲಿ ಮುಕ್ತಾಯ ಕೊಡು ಅಂತಂದ್ರೆ ಹೇಗ್ ಕೊಡ್ಬೇಕು, ಅಥವಾ ಮಿಶ್ರ ಜಾತಿನಲ್ಲಿ ಮುಕ್ತಾಯ ಕೊಡು ಅಂತಂದ್ರೆ ಹೇಗ್ ಕೊಡ್ಬೇಕು, ಈ ತರದ ವರ್ಕ್ಶಾಪ್ಸ್ನ ನಾವು ನಡೆಸಿದ್ವಿ. ಓಕೆ. ಆಮೇಲೆ ತುಂಬಾ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ವಿ ನಾವು. ಕರ್ನಾಟಕ ಕಲಾಶ್ರೀ ಕೊಡುವಾಗ ಯಾರಿಗೆ ಅದಕ್ಕೆ ಅರ್ಹತೆ ಇರುತ್ತೋ ಅಂಥ ಕಲಾವಿದರನ್ನ ಆರಿಸುವಂತ ಪ್ರಯತ್ನ ಮಾಡಿದ್ವಿ. ಓಕೆ. ಅದಕ್ಕಿಂತ ಮುಂಚೆ ಅಂದ್ರೆ ಆ ಪದವಿಗೆ ಬರೋಕ್ಕಿಂತ ಮುಂಚೆ ಅವರಿಗೆ ಕರ್ನಾಟಕ ಕಲಾಶ್ರೀ ಹೌದು 2011 ಅಲ್ಲೇ ಬಂತು ಸಿಕ್ಕಿತ್ತು ಕರ್ನಾಟಕ ಕಲಾಶ್ರೀ. ಹೋದ ವರ್ಷ ನನಗೆ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿನ ಕೊಟ್ರು. ಈ ಪ್ರಶಸ್ತಿಗಳು ಬಂದಂತಹ ಸಂದರ್ಭದಲ್ಲಿ ಇನ್ನೊಂದಿಷ್ಟು ನಮ್ಮ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅಂತ ಒಂದು ಸಂದರ್ಭದಲ್ಲಿ ನಿಮ್ಗೆ ಏನಾದ್ರು ಅನ್ಸ್ತಾ ಇತ್ತಾ ನಾನು ಮಾಡಿರೋದು ಇನ್ನೂ ಕಡಿಮೆ, ಇನ್ನೂ ಮಾಡ್ಬೇಕು ಅಂತ ಹೇಳಿ? ಅಲ್ಲ, ಇನ್ನೂ ಮಾಡ್ಬೇಕು ಅನ್ನೋ ತುಡಿತ ಲೈಫ್ ಲಾಂಗ್ ಇರುತ್ತೆ. ಅದು ಕಡೆ ಉಸಿರಿರೋ ತನಕನೂ ನಾವಿನ್ನೂ ಸಾಧನೆ ಮಾಡ್ಬೇಕು, ಇನ್ನೂ ನಾವೇನೋ ಮಾಡ್ಬೇಕು, ನಾವೇನೋ ಅಲ್ಲ ಅನ್ನೋದು ಯಾವತ್ತೂ ಇದ್ದೇ ಇರುತ್ತೆ. ಬಟ್ ನಾನು ಯಾವತ್ತೂ ಪ್ರಶಸ್ತಿಗಳ ಹಿಂದೆ ನಾನು ಹೋದವಳಲ್ಲ. ನನಗೆ ಪ್ರಶಸ್ತಿ ಬಂದ್ರೂ ಮತ್ತೆ ಇನ್ನೂ ಏನೋ ಪ್ರಶಸ್ತಿ ಬರ್ಬೇಕಲ್ಲ ಅನ್ನೋ ಒಂದು ಇದಕ್ಕೋಸ್ಕರ ಕೆಲಸ ಮಾಡೋದಲ್ಲ. ಅಲ್ಲ ಅಲ್ಲ, ನನಗೆ ನನ್ನ ಒಂದು ಆತ್ಮ ಸಂತೋಷಕ್ಕೆ ನಾನು ಕೆಲಸ ಮಾಡಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನ್. ನಿಮ್ಮ ತಂಡ, ನಿಮ್ಮ ಶಿಷ್ಯಂದರು ಇವ್ರ ಜೊತೆ ನಿರಂತರವಾಗಿ ಕಾರ್ಯಕ್ರಮ ಕೊಡೋದಿರ್ಬೋದು, ಅಲ್ಲಿ ಪರ್ಫಾರ್ಮ್ ಮಾಡೋದಿರ್ಬೋದು, ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳು, ಅಂದ್ರೆ ಪ್ರತಿ ಸಲವೂ ಅದೊಂದು ಕಲಾ ಪ್ರಕಾರದ ಒಂದು ಫೆಸ್ಟಿವಲ್ ಇರೋದಿಲ್ಲ. ಕೆಲವೊಮ್ಮೆ ಗ್ಲೋಬಲ್ ಇನ್ವೆಸ್ಟರ್ ಮೀಟ್, ಹೌದು, ನಥಿಂಗ್ ರಿಲೆವೆಂಟ್ ಟು ಕಲ್ಚರ್, ಅದು ಸಂಪೂರ್ಣವಾಗಿ ಒಂದು ಎಕನಾಮಿಕ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಅಲ್ಲಿ ಕೂಡ ಹೋಗಿ ಕಾರ್ಯಕ್ರಮಗಳು ಮಾಡಿದ್ವಿ. ಆಮೇಲೆ ಪ್ರವಾಸಿ ಭಾರತ್, ನಮ್ಮ ಪ್ರಧಾನಿಯವರು ಬಂದಂತ ಒಂದು ಟೈಮಲ್ಲಿ ನಮ್ಮ ತಂಡದ ಕಾರ್ಯಕ್ರಮ ಆಯ್ತು. ಅದು ತುಂಬಾ ಹೆಮ್ಮೆ ವಿಷಯ. ಮೇಕ್ ಇನ್ ಇಂಡಿಯಾ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ. ಆಮೇಲೆ ಥಿಂಕ್ ಬಿಗ್ ಅಂತ ಅಂದ್ಬಿಟ್ಟು, ಅಂದ್ರೆ ನಾನು ಅನ್ಕೊಂಡೆ ನಾವು ಕ್ಲಾಸಿಕಲ್, ನಾನು ಸೆಮಿ ಕ್ಲಾಸಿಕಲ್ ಮತ್ತೆ ಕ್ಲಾಸಿಕಲ್ ಎರಡು ಮಾಡಿಸ್ದೆ. ಇಷ್ಟ ಆಗುತ್ತೋ ಇಲ್ವೋ ಅಂತ. ಬಟ್ ಜನರು ಅದಕ್ಕೆ ತುಂಬಾ ಚೆನ್ನಾಗಿ ಸ್ಪಂದಿಸಿದ್ರು. ಅದು ತುಂಬಾ ಸಂತೋಷದ ವಿಷಯ. ಮೇಕ್ ಇನ್ ಇಂಡಿಯಾ ಮತ್ತೆ ಪ್ರವಾಸಿ ಭಾರತದಲ್ಲಿ ನಾವು ಎಲ್ಲಾ ಕಲಾ ಪ್ರಕಾರಗಳನ್ನ ಬಳಸ್ಕೊಂಡು ನಾವು ಕಾರ್ಯಕ್ರಮನ ಮಾಡಿದ್ವಿ. ಒಂದು 250ರಿಂದ 300 ಜನ ಕಲಾವಿದರು ಭಾಗವಹಿಸಿದ್ರು. ಹೌದು, ಮೋಹಿನಿ ಆಟ್ಟಮ್ಮು, ಕಥಕ್ಕಳಿ, ಜನಪದ ಪ್ರಕಾರಗಳು, ಆಮೇಲೆ ಕಲರಿ ಪೈಟು, ಅವ್ರನ್ನ ಆ ಸ್ಪೆಷಲಿಸ್ಟ್ಗಳನ್ನ ನಾವು ಕರೆಸಿದ್ವಿ. ನಾವು ನಮ್ಮ ತಂಡದವ್ರ ಜೊತೆನಲ್ಲಿ ಅವರು ಸಹಿತ ಆ ಥರದೊಂದು ಡಾನ್ಸ್ ಕೊರಿಯೋಗ್ರಫಿ, ಸ್ಪೆಷಲ್ ಕೊರಿಯೋಗ್ರಫಿ ಮಾಡಿದ್ವಿ. ಎಷ್ಟೋ ಪ್ರಾಕ್ಟೀಸ್ ಮಾಡಿದ್ರು ಕೂಡ ಕೆಲವೊಮ್ಮೆ ಸ್ಟೇಜಿಗೆ ಹೋಗೋ ತನಕ ಒಂದು ಫಿಯರ್ ಅನ್ನೋದು ಇದ್ದೇ ಇರುತ್ತೆ ಒಳಗಡೆ. ಸ್ಟೇಜ್ ಮೇಲೆ ಹೆಂಗೆ ಏನಾಗುತ್ತೆ, ಏನಾದ್ರೂ ಒಂದು ಚಿಕ್ಕ ಪುಟ್ಟ ತಪ್ಪುಗಳಾದ್ರೂ ಕೂಡ ಟೆಕ್ನಿಕಲಿ ಅದು ದೊಡ್ಡ ಕಾರ್ಯಕ್ರಮ ಆಗ್ಲಿ ಅಥವಾ ಸಣ್ಣ ಕಾರ್ಯಕ್ರಮ ಆಗ್ಲಿ ಆ ಟೆನ್ಷನ್ ಇದ್ದೇ ಇರುತ್ತೆ. ಸೊ ಆ ಮೂಮೆಂಟ್ ನ ಹೇಗೆ ಫೇಸ್ ಮಾಡೋದು ತಿಳಿಸ್ಕೊಡ್ತೀರಾ ನೀವು ನಿಮ್ ಸ್ಟೂಡೆಂಟ್ಸ್ಗಳಿಗೆ? ಸ್ಟೂಡೆಂಟ್ಸ್ಗಳಿಗೆ ಫಸ್ಟೇ ಎಲ್ಲ ಕೌನ್ಸಿಲಿಂಗ್ ಮಾಡಿರ್ತೀವಿ, ಅಷ್ಟು ಪ್ರಾಕ್ಟೀಸ್ ಮಾಡಿಸಿರ್ತೀವಿ. ಸೊ ನನಗ್ ಟೆನ್ಷನ್ ಇರುತ್ತೆ, ಅವರಿಗಿಂತ ಹೆಚ್ಚು ನಾನ್ ಟೆನ್ಷನ್ ಅಲ್ಲಿ ಕೂತಿರ್ತೀನಿ. ಬಟ್ ಅವರು ರಿಲ್ಯಾಕ್ಸ್ಡ್ ಆಗಿ ಪರ್ಫಾರ್ಮ್ ಮಾಡ್ತಾರೆ. ಅದು ಆ ರೀತಿ ಸಮಸ್ಯೆ ಆಗಿದ್ದಿದ್ಯಾ ಎಲ್ಲಾದ್ರೂ ಯಾವಾಗಾದ್ರೂ? ಇಲ್ಲ ಇಲ್ಲ ಇಲ್ಲ, ಆತರ ಸಮಸ್ಯೆಗಳು ಒದಗ್ ಬಂದಿಲ್ಲ, ಬರೋದಿಲ್ಲ. ಅಲ್ಲ, ಬಂದ್ರೂ ಕೂಡ ಕಲಾವಿದನ ಒಂದು ಏನಂತಾರೆ ಇಂಪ್ಯಾಕ್ಟ್ಫುಲ್ ನೇಚರ್ ಹೇಗಿರುತ್ತೆ ಅಂತಂದ್ರೆ, ಅಲ್ಲಿ ವೇದಿಕೆ ಮೇಲೆ ಅದನ್ನ ಹೇಗೋ ಸರಿ ಮಾಡ್ತಾರೆ, ಅದು ಜನರಿಗೆ ಗೊತ್ತೂ ಆಗೋದಿಲ್ಲ. ಇಲ್ಲ, ಯಾಕಂದ್ರೆ ನನ್ನ ಸೀನಿಯರ್ ಮೋಸ್ಟ್ ಸ್ಟೂಡೆಂಟ್ಸ್ ಎಲ್ರು ತುಂಬಾ ವರ್ಷಗಳು ಪಳಗದವ್ರು. ಅವ್ರೆಲ್ರು ವಿದ್ವತ್ ಮತ್ತೆ ಪೋಸ್ಟ್ ವಿದ್ವತ್ ಮುಗಿಸಿರುವಂಥವ್ರು. ಈಗ ಅಕಸ್ಮಾತ್ ಏನೇ ತಪ್ಪು ನಡೆದ್ರೂನು, ತಪ್ಪಾದ್ರೂನು ಅದು ನನಗ್ ಮಾತ್ರ ಗೊತ್ತಿರುತ್ತೆ ಹೊರತು ಬೇರೆಯವ್ರಿಗೆ ಗೊತ್ತಾಗ ಸಾಧ್ಯನೇ ಇಲ್ಲ. ಅಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡಿರ್ತಾರೆ. ಈಗ ನಾವು ನೀವು ಕುತ್ಕೊಂಡ ತಪ್ಪು ಮಾತಾಡಿದ್ರೆ ಸರಿ ಮಾಡ್ತೀವಲ್ಲ. ವಿಜೇಂದ್ರ ಅವರು ತುಂಬಾ ಓಪನ್ ಅಪ್ ಆಗಿ ಮಾತಾಡ್ತಾರೆ. ನಿಮ್ಮ ನಗ್ಸೋದಕ್ಕೋಸ್ಕರ ಒಂದ್ ಜಸ್ಟ್ ಹಾಗಾಗಿ ಸಪ್ತಸ್ವರ ಕ್ರಿಯೇಷನ್ಸ್ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಇವತ್ತು. ನೀವ್ ಹೇಳಿದ್ರೆ ಒಬ್ಬ ಸ್ಟೂಡೆಂಟ್ ಇದ್ರು ಆಗ ಅಂತ ಹೇಳಿ, ಈಗ ಸಾಕಷ್ಟು ಜನ, ಸಾವಿರಾರು ಜನ ಆ ಒಂದು ಸಪ್ತಸ್ವರ ಕ್ರಿಯೇಷನ್ಸ್ ಅಂಡರ್ ನಿಮ್ಮ ಕೈಯಲ್ಲಿ ಕಲ್ತಿರೋರಿದ್ದಾರೆ. ಅವ್ರು ದೊಡ್ಡ ದೊಡ್ಡ ಪೊಸಿಷನ್ಸ್ಗೂ ಕೂಡ ಹೋಗಿದ್ದಾರೆ. ಒಬ್ಬ ಗುರುವಾಗಿ ನಿಮಗೆ ಹೇಗ್ ಅನ್ಸುತ್ತೆ ಆ ಒಂದು ಸಾರ್ಥಕತೆ ಅಂತ ಹೇಳಿ? ತುಂಬಾ ಹೆಮ್ಮೆ ಅನ್ಸುತ್ತೆ. ಇದಕ್ಕಿಂತ ಇನ್ನೇನ್ ಬೇಕು ಅಲ್ವಾ? ಒಂದು ಸ್ಟೂಡೆಂಟ್ ನನ್ನ ಹತ್ರ ಕಲ್ತವಳು ಹೋಗಿ ಅದನ್ನ ಎಸ್ಟಾಬ್ಲಿಷ್ ಮಾಡ್ತಿದ್ದಾಳೆ ಅಂತಂದ್ರೆ ಅದು ತುಂಬಾ ಹೆಮ್ಮೆ ವಿಷಯ. ಅಂದ್ರೆ ನನಗೆ ಮತ್ತೆ ನನ್ನ ಸ್ಟೂಡೆಂಟ್ ನಡುವೆ ತುಂಬಾ ಒಳ್ಳೆ ಬಾಂಡೇಜ್. ಅವ್ರು ಯಾರು
ನನ್ನ ಟೀಚರ್ ಅಂತ ಅನ್ನೋದಕ್ಕಿಂತನೂ ಒಂದು ಅಮ್ಮ ಅನ್ನೋ ದೃಷ್ಟಿನಲ್ಲಿ ನೋಡ್ತಾರೆ, ಒಂದು ಫ್ರೆಂಡ್ ಅಂತ ನೋಡ್ತಾರೆ. ನಾವೆಲ್ಲರೂ ನನ್ನ ಸ್ಟೂಡೆಂಟ್ಸ್ ಜೊತೆನಲ್ಲಿ ನನ್ನ ಒಡನಾಟ ನನ್ನ ಮಕ್ಕಳ ಜೊತೆನಲ್ಲಿ ಹೇಗಿರುತ್ತೋ ಅವ್ರ ಜೊತೆನಲ್ಲೂ ಹಾಗೆ ಇರುತ್ತೆ. ಒಂಥರ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತ ಹೇಳ್ಬೋದು ಆ ಸ್ಟೂಡೆಂಟ್ಸ್ಗಳು. ಎಲ್ಲ ಒಂದು ಇಲ್ಲ, ಅವರೆಲ್ಲರೂ ಇಷ್ಟು ಕೋಆಪರೇಷನ್ ಕೊಡೋದ್ರಿಂದಾನೇ ನಾವ್ ಈ ಮಟ್ಟದೆಲ್ಲ ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯ, ಅದೆಲ್ಲ ಸಾಧ್ಯ ಆಗೋದು. ಇದ್ರ ಜೊತೆ ನೀವು ಕೆಲಸ ಕೂಡ ಮಾಡ್ತೀರಿ ಗವರ್ಮೆಂಟ್ ಸ್ಕೂಲ್ ಅಲ್ಲಿ. ಹೌದು. ಅಲ್ಲಿ ನಿಮ್ ಜೊತೆ ಇರುವಂತವ್ರು ಶಿಕ್ಷಕರು ಇರ್ತಾರೆ ಅಥವಾ ಸ್ಟಾಫ್ ಇರ್ತಾರೆ, ಟೀಚಿಂಗ್ ನಾನ್ ಟೀಚಿಂಗ್ ಯಾರಾದ್ರೂ ಇರ್ಬೋದು. ಹೀಗೆ ನೀವು ನಿಮ್ಮ ಕಲಾ ಸೇವೆಗಾಗಿ ನಿಮ್ಮ ಕಾರ್ಯಕ್ರಮಗಳಿಗಾಗಿ ಬೇರೆ ಬೇರೆ ಊರಿಗೆ ಹೋಗೋ ಪ್ರಮೇಯಗಳಿರುತ್ತೆ ಅಥವಾ ಅಲ್ಲಿ ರೆಗ್ಯುಲರ್ ಆಗಿ ಇರೋದು ಕಷ್ಟ ಆಗುತ್ತೆ, ಯಾಕಂದ್ರೆ ಅಷ್ಟೊಂದು ಕಾರ್ಯಕ್ರಮಗಳು ನಿಮ್ಮ ಶಿಷ್ಯ ವರ್ಗಕ್ಕೆ ನಿಮಗೆ ಆಯ್ತು. ಮುಂಚೆ ತುಂಬಾ ಕಷ್ಟ ಆಗ್ತಿತ್ತು, ಅಂದ್ರೆ ತುಂಬಾ ಆರ್ಕೆಸ್ಟ್ರಾ ಪ್ರೋಗ್ರಾಮ್ಸ್ ಒಪ್ಕೊಳ್ತಾ ಇದ್ದೆ. ಅವಾಗ ಒಂಚೂರು ರಜಗಳು ಅದು ಇದು. ಇವಾಗ ಸ್ವಲ್ಪ ಆರ್ಕೆಸ್ಟ್ರಾ ಪ್ರೋಗ್ರಾಮ್ಸ್ ಎಲ್ಲ ಕಡಿಮೆ ಆಗಿರೋದ್ರಿಂದ ನಮಗೆ ಅಷ್ಟೊಂದು ತೊಂದರೆ ಆಗ್ತಿಲ್ಲ. ಆಮೇಲೆ ನನ್ನ ಜೊತೆನಲ್ಲಿ ನನ್ನ ಶಾಲೆಯ ಎಲ್ಲ ಮುಖ್ಯೋಪಾಧ್ಯಾಯರು ನನಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಇವಾಗಿನವರೆಗೂ ಎಲ್ಲ ಮುಖ್ಯೋಪಾಧ್ಯಾಯರು ಹಾಗೂ ನನ್ನ ಜೊತೆನಲ್ಲಿ ಸಹೋದ್ಯೋಗಿಗಳು ನನಗೆ ನನ್ನ ಒಂದು ಕಲೆಯ ಪ್ರೋತ್ಸಾಹಕ್ಕೆ ತುಂಬಾ ಬೆಂಬಲವನ್ನು ನೀಡಿದ್ದಾರೆ, ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಅಂದ್ರೆ ಅವರ ಸಪೋರ್ಟ್ ಕೂಡ ಇರೋದ್ರಿಂದ ಇಷ್ಟರ ಮಟ್ಟಿಗೆ ನೀವು ಬೆಳೆದಕ್ಕೆ ಸಾಧ್ಯ ಆಯ್ತು. ಇಲ್ಲಾಂದ್ರೆ ಕಷ್ಟ ಆಗತ್ತೆ. ಒಂದು ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ಕೊಂಡು ಮತ್ತೆ ಈ ಎಲ್ಲಾ ಕೆಲಸಗಳನ್ನ ನಡೆಸೋದು ತುಂಬಾ ಕಷ್ಟ ಆಗತ್ತೆ. ಅದ್ರಲ್ಲೂ ಮುಖ್ಯೋಪಾಧ್ಯಾಯರ ಕೋಆಪರೇಷನ್ ಇಲ್ದಿರನೆ ಸಾಧ್ಯ ಇಲ್ಲ, ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಮೇಲೆ ನಮ್ಗೆ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಒಂದು 15 ದಿವಸ ಸ್ಪೆಷಲ್ ಲೀವ್ಸ್ ಅಂತ ಇರುತ್ತೆ. ಯಾವ್ದಾದ್ರು ಗವರ್ಮೆಂಟ್ ಪ್ರೋಗ್ರಾಮ್ಸ್ಗೆ ನಾವು ಅದನ್ನ ಬಳಸ್ಕೊಳ್ಳುವಂತ ಒಂದು ಫೆಸಿಲಿಟೀಸ್ನ ಸರ್ಕಾರ ನಮಗ್ ಮಾಡಿಕೊಟ್ಟಿದೆ. ಸೊ ಅದೊಂದು ಬಹಳ ಖುಷಿಯ ವಿಚಾರ ಅಂತ ಹೇಳ್ಬೋದು. ಇನ್ನು ಸಪ್ತಸ್ವರ ಕ್ರಿಯೇಷನ್ಸ್ ಇಂದ ಮುಂಬರುವಂತಹ ದಿನಗಳಲ್ಲಿ ಅಥವಾ ನಿಮ್ಮ ಐಡಿಯಾಸ್ ಪ್ರಕಾರ ಇನ್ನು ಏನೆಲ್ಲ ನೀವು ಮಾಡ್ಬೇಕು ಅಂತ ಅನ್ಕೊಂಡಿದ್ರ, ಪ್ಲಾನ್ಸ್ ಏನಾದ್ರೂ ಇದೆಯಾ ಇನ್ನು ಅಂತ? ಅಯ್ಯೋ, ಇನ್ನೂ ತುಂಬಾ ಹಲವಾರು ನೃತ್ಯ ನಾಟಕಗಳನ್ನ ಕೊರಿಯೋಗ್ರಾಫ್ ಮಾಡ್ಬೇಕು ಅಂತ ಇಷ್ಟ ಇದೆ. ತುಂಬಾ ಜನ ಕಲಾವಿದರನ್ನ, ವಿದ್ಯಾರ್ಥಿಗಳನ್ನ ಈ ಒಂದು ಕಲಾ ಪ್ರಪಂಚಕ್ಕೆ ಈಗ ಏನಾಗಿದೆ ಅಂದ್ರೆ ಒಂದು ಅಟ್ರಾಕ್ಷನ್, ಪಾಶ್ಚಾತ್ಯಕ್ಕೆ ಮಾರು ಹೋಗುವಂತಹ ಒಂದು ಸಂಸ್ಕೃತಿ ಇವಾಗ ಬೆಳೆಯಕ್ ಶುರು ಆಗ್ತಿದೆ. ಅದರಲ್ಲಿ ನಮ್ಮ ತನವನ್ನ ಹಿಡಿದಿಟ್ಕೊಳ್ಳೋದು ಕಷ್ಟ ಆಗ್ತಿದೆ. ಸೊ ಆ ಥರದ ಒಂದು ಪ್ರಯತ್ನನ ನಾನು ಮಾಡ್ತಾ ಹೋಗ್ಬೇಕು. ನಮ್ಮ ಕಲೆ ಸಂಸ್ಕೃತಿ ಉಳಿಬೇಕು, ಬೆಳೆಸ್ಬೇಕು ಅಂತಂದ್ರೆ ನಾವು ಅದನ್ನ ಅವ್ರನ್ನ ಹಿಡಿದಿಟ್ಕೊಳ್ಳುವಂಥ ಒಂದು ಪ್ರಯತ್ನನೂ ನಾವು ಮಾಡಬೇಕು ಅಂತ ನನ್ಗನ್ಸುತ್ತೆ. ಒಂದು ದೇಶದ ಭಾಷೆ ಅಥವಾ ನಾನು ಪ್ರಾರಂಭದಲ್ಲೇ ಹೇಳ್ದಾಗೆ ಅದರ ಒಂದು ಕಲೆಯನ್ನ ಪ್ರತಿಬಿಂಬಿಸುವಂತಹ ನಿಟ್ಟಿನಲ್ಲಿ ಭರತನಾಟ್ಯ ಎಷ್ಟು ಪ್ರಾಮುಖ್ಯತೆ ವಹಿಸಿದೆ ಅಂತ ಅನ್ಸುತ್ತೆ? ನೀವು ಬೇರೆ ಬೇರೆ ಊರುಗಳಲ್ಲಿ ಹೋದಾಗ ಅಥವಾ ರಾಜ್ಯಕ್ಕೆ ಭೇಟಿ ನೀಡಿದಾಗ ಆ ಒಂದು ರೆಸ್ಪಾನ್ಸ್ ಇಂದ ನಿಮಗೆ ಯಾವ ರೀತಿ ಪ್ರೇರೇಪಿತವಾಗುತ್ತೆ? ಈಗ ಹೇಳ್ತಾ ಇದ್ರ ಪಾಶ್ಚಾತ್ಯಕ್ಕೆ ತುಂಬಾ ಈಗಿನ ಸಮೂಹ, ಯುವ ಸಮೂಹ ಒಂದು ಮೊರೆ ಹೋಗ್ತಾ ಇದೆ ಅಂತ ಹೇಳಿ. ಪಾಶ್ಚಾತ್ಯಕ್ಕೆ ಮೊರೆ ಹೋಗ್ತಾ ಇದಾರೆ. ಪಾಶ್ಚಾತ್ಯರು ನಮಗೆ ನಮ್ಮ ಸಂಸ್ಕೃತಿನ ಅಳವಡಿಸ್ಕೋತಾ ಇದಾರೆ. ಅವರು ಭರತನಾಟ್ಯ ಕಲಿತಾ ಇದಾರೆ, ಸಂಗೀತ ಕಲಿತಾ ಇದಾರೆ, ಅದರಲ್ಲಿ ಅವರು ಒಂದು ಪ್ರಾವೀಣ್ಯತೆನ ಪಡ್ಕೊಳ್ತಾ ಇದಾರೆ. ಅವ್ರಿಗೆ ಅದರ ಒಂದು ಸಂಸ್ಕೃತಿಯ ಅರಿವು ತುಂಬಾ ಉಂಟಾಗಿದೆ ಅವ್ರಿಗೆ. ಇವನ್ ನೋಡಿ, ಯೋಗ ಸಹಿತ ಅವರು ತುಂಬಾ ಅದನ್ನ ಫಾಲೋ ಮಾಡ್ತಾರೆ, ಮೆಡಿಟೇಷನ್ ಅದು ಇದು. ನಮ್ಮವ್ರು ಯಾಕೋ ಸ್ವಲ್ಪ ಪಾಶ್ಚಾತ್ಯ ಇದಕ್ಕೆ ಸ್ವಲ್ಪ ಅಲ್ಲ, ಕಲೀಲಿ ಬೇಡ ಅಂತ ಹೇಳಲ್ಲ, ಬಟ್ ಅದ್ರ ಜೊತೆನಲ್ಲಿ ಇದನ್ನ ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ಇದನ್ನ ಬಿಡಬಾರ್ದಲ್ವಾ? ಇದು ನಮ್ಮ ಮೊದಲಿಂದ ಬಂದಿರುವಂತಹ ಭಾರತೀಯ ಸಂಪ್ರದಾಯ ಅಂತ ಹೇಳ್ತೀರಾ ನೀವು. ಬಹಳಷ್ಟು ಖುಷಿಗಳ ವಿಚಾರ. ಜೊತೆಗೆ ನೀವ್ ಹೇಳಿದ್ರೆ ಈಗ ಸ್ಟೂಡೆಂಟ್ಸ್, ಬೇರೆ NRI ಸ್ಟೂಡೆಂಟ್ಸ್ ಕೂಡ ನಮ್ಮ ಒಂದು ಭರತನಾಟ್ಯವನ್ನ ಕಲಿತಾ ಇದ್ರೆ, ಆ ರೀತಿ ಯಾರಾದ್ರೂ ಸ್ಟೂಡೆಂಟ್ಸ್ ನಿಮ್ಮ ಹತ್ರ ಬಂದು ಕಲ್ತಿದ್ದುಂಟಾ, ಇದೆಯಾ ಅಂತ ಹೇಳಿ? ಇದಾರೆ. ಅಂದ್ರೆ ತುಂಬಾ ವರ್ಷಗಳ ಬರ್ತಾರೆ, ಒಂದ್ ಸ್ವಲ್ಪ ವರ್ಷ ಕಲಿತಾರೆ. ಅದೇ ಅಂದ್ರೆ ನಮ್ಮವ್ರು ಹೋಗಿ ಅಲ್ಲಿ ನನ್ನ ಸ್ಟೂಡೆಂಟ್ಸ್ ಅಲ್ಲಿ ಬೇರೆ ಕಡೆ ಬೇರೆ ಬೇರೆ ದೇಶಗಳಲ್ಲಿ ಇದ್ದಾರೆ. ಅವ್ರು ಬಂದು ಕೆಲವೊಬ್ರು ಕಲಿತಾರೆ, ಒಂದ್ ಸ್ವಲ್ಪ ಕಲಿತಾರೆ, ಆಮೇಲೆ ವಾಪಸ್ ಹೊಟ್ಟೋಗ್ತಾರೆ. ಅವ್ರವ್ರದ ಸಮಸ್ಯೆಗಳಿರುತ್ತಲ್ಲ, ಬಟ್ ಆದ್ರೂ ಇಂಟ್ರೆಸ್ಟ್ ತೋರಿಸ್ತಾರೆ ಅಂತ ಹೇಳ್ತಾರೆ ನಮ್ಮ ಕಲೆ ಬಗ್ಗೆ. ಅವರವರ ಅನಿಸಿಕೆ ಅಭಿಪ್ರಾಯಗಳಿರುತ್ತೆ. ಹಾಗೆ ವೀಕ್ಷಕರಿಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ನೀವು ನಮಗೆ ತಿಳಿಸಬಹುದು. ಹಾಗೆ ಈಗ ಮೇಡಮ್ನ ಸ್ವಲ್ಪ ಹಾಡಿಸ್ಬೇಕು. ಅವರು ಆಗ್ಲಿಂದ ಹಾಡ್ತಿಲ್ಲ ಅಂತಿದ್ದಾರೆ. ಹಾಡ್ತಾ ಇದೀನಿಲ್ಲ ಮಧ್ಯ ಮಧ್ಯ. ಹಾಡ್ತಿದಾರ, ತುಂಬಾ ಸ್ವಲ್ಪ ನರ್ವಸ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಅವ್ರ ಚಾನ್ಸೇ ಇಲ್ಲ. ಕಲಾವಿದರಿಗೆ ನರ್ವಸ್ನೆಸ್ ಬರೋದಿಲ್ಲ, ಅವ್ರು ಇರೋದೇ ಹೀಗೆ. ಹಾಗಾಗಿ ನಿಮ್ ಕಡೆಯಿಂದ ಒಂದು ಭಾವಗೀತೆ ಅಟ್ಲೀಸ್ಟ್ ಕೇಳ್ಬೇಕು ಅಂತ, ಅಥವಾ ಸಿನಿಮಾ ಗೀತೆ ನಿಮ್ಗೆ ಇಷ್ಟ ಆಗಿದೆ? ಇಲ್ಲ, ನಾನು ದೇವ್ರನಾಮ ಹಾಡ್ತೇನೆ.
ಪರವಾಸುದೇವನ ಪರಮ ಪುರುಷನ ಪರವಾಸುದೇವನ ಪುರಂದರ ವಿಠಲನ ಆಡಿಸಿದಳೆ ಶೋದೆ ಪುರಂದರ ವಿಠಲನ ಆಡಿಸಿದಳೆ ಶೋದೆ ಪುರಂದರ ವಿಠಲನ ಆಡಿಸಿದಳೆ ಶೋದೆ ಜಗದೋ ಧಾರನ ಆಡಿಸಿದಳೆ ಶೋದೆ ಜಗದೋ ಧಾರನ. ಇಂಥ ಒಂದು ಅದ್ಭುತವಾಗಿರುವಂತಹ ಧ್ವನಿ ಇರೋದಕ್ಕೆ ನನಗನ್ಸುತ್ತೆ ಗೌರ್ಮೆಂಟ್ ಆಫ್ ಇಂಡಿಯಾ ನಿಮ್ಮ ಬಾಲ್ಯದಲ್ಲೇ ಟ್ಯಾಲೆಂಟ್ ಸರ್ಚ್ ಸ್ಕಾಲರ್ಶಿಪ್ ಅವಾರ್ಡ್ ಅನ್ನು ಕೂಡ ಕೊಟ್ಟಿದ್ದು ಅಂತ ಹೇಳಿ ಅಲ್ವಾ? ಅದು ಎಷ್ಟು ಖುಷಿ ಅನ್ಸ್ತು. ಅವಾಗಿನ್ನೂ ನಿಮ್ಗೆ ಗೊತ್ತೇ ಇರಲ್ಲ ಅವಾರ್ಡ್ ಅಂದ್ರೆ ಏನು ಅಂತ ಹೇಳಿ. ಅವಾಗ ನಾನು ನಮ್ಮ ತಂದೆ ಜೊತೆನಲ್ಲಿ ಹೋಗಿದ್ದೆ. ನಾನು ಕಲ್ಯಾಣಿ ರಾಗನ ನನಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿದ್ದೆ. ಅವರು ನಾನು ಕಲ್ಯಾಣಿ ಹಾಡ್ತೀನಿ ಅಂತಂದ್ರೆ ಇಲ್ಲ ನೀನ್ ಬಿಲಹರಿ ಹಾಡ್ಬೇಕು. ನಾನು ಇಲ್ಲ ನಾನು ಕಲ್ಯಾಣಿನೇ ಹಾಡ್ತೀನಿ. ನನ್ ವಾದ ಮಾಡೋದ್ ಕೇಳಿ ಆಯ್ತು, ಈಗ ನಾನು ಇವಾಗ ನೀನ್ ಕಲ್ಯಾಣಿನೇ ಹಾಡು, ಅದಾದ್ಮೇಲೆ ನಾನು ಯಾವ ರಾಗ ಕೇಳ್ತೀನೋ ಆ ರಾಗ ಹಾಡ್ಬೇಕು ಅಂದ್ರು. ನಾನು ಆಯ್ತು ಅಂತಂದೆ. ಅಂದ್ರೆ ನನಗೆ ಅಷ್ಟು ಒಂದು ಕಾನ್ಫಿಡೆನ್ಸ್. ಸೊ ಕಲ್ಯಾಣಿ ಹಾಡಿದ್ಮೇಲೆ ಅವ್ರಿಗೆ ತುಂಬಾ ಖುಷಿ ಆಯ್ತು. ಅವ್ರು ಯಾವ್ದೋ ಇನ್ನೊಂದು ರಾಗನ ಕೇಳಿದ್ರು. ಸೊ ಆ ರಾಗ ನಾನು ಹಾಡ್ದೆ. ಅಷ್ಟು ಸಂತೋಷ ಪಟ್ರು ಅಂದ್ರೆ ನಾನು ಇದ್ದಲ್ಲಿಗೆ ಬಂದು ನನ್ನನ್ನು ಆಶೀರ್ವದಿಸಿ ತುಂಬಾ ಒಳ್ಳೆ ಕಲಾವಿದೆ ಆಗ್ತೀಯ ನೀನು ಅಂತ ಅವತ್ತು ಹೇಳಿದ್ರು. ಅದನ್ನ ನಾನು ಇವತ್ತು ನೆನಪಿಸ್ಕೋತೀನಿ. ಈ ಕಲಾ ಅನ್ನುವಂಥ ನೀವು ಹೇಳಿದ್ರಲ್ಲ, ಈಗ ನಿಮ್ಮ ತಂದೆ ಕಲಾವಿದರಾಗಿದ್ರು, ನೀವು ಕಲೆ ಪ್ರಕಾರದ ಇಷ್ಟು ಮಾರ್ಗಗಳನ್ನು ನೋಡಿ ಬಂದ್ರಿ. ಕಲಾವಿದ ಆಗೋದು, ಕಲೆಯಿಂದ ಕಲಾವಿದನಾಗೋದು ಅಥವಾ ಕಲಾವಿದನಾಗೆ ಜೀವನ ಮಾಡೋದು ಅದು ಎಲ್ಲರಿಗೂ ಸಾಧ್ಯ ಅಂತ ನಿಮ್ಗನ್ಸುತ್ತಾ? ಯಾರಿಗೆ ಸಾಧ್ಯನೋ ಸಾಧ್ಯ ಇಲ್ವೋ ನನಗೆ ಗೊತ್ತಿಲ್ಲ. ನನಗಂತೂ ಕಲಾವಿದೆಯಾಗಿ ಜೀವನ ಮಾಡ್ತಾ ಇರೋದು ಬಹಳ ಸಂತೋಷ. ಅಕಸ್ಮಾತ್ ಮುಂದಿನ ಜನ್ಮ ಅಂತಾನು ಒಂದಿದ್ರೆ ಅದು ಸಹಿತ ನಾನು ಕಲಾವಿದೆಯಾಗೇ ಹುಟ್ಲಿ ಅಂತ ನಾನು ದೇವರಲ್ಲಿ ಯಾವತ್ತೂ ಪ್ರಾರ್ಥಿಸ್ತೇನೆ. ಅದು ಒಳ್ಳೆ ಸಿಂಗರ್ ಆಗ್ಬೇಕು, ಡಾನ್ಸರು ಆಗ್ಬೇಕು. ಅದು ಡಾನ್ಸು ಮತ್ತೆ ಸಂಗೀತ ಎರಡೂನು ನನಗೆ, ನಾನು ಅದೇ ಕಲಾವಿದೆಯ ಕುಟುಂಬದಲ್ಲಿ ಹುಟ್ಟಬೇಕು, ಕಲಾವಿದೆಯಾಗೇ ಇರಬೇಕು ಅನ್ನೋದು ನಾನು ತುಂಬಾ ಆಸೆ ಪಡ್ತೀನಿ. ನಿಮ್ದು ಎಷ್ಟು ಮಾಗಿದ ಧ್ವನಿ ಅಂದ್ರೆ, ಆಗ್ಲೇ ನಿಮ್ ಧ್ವನಿ ಕೇಳ್ತೀನಿ, ನೀವು ಹೇಳ್ತೀರಿ ನನಗೆ ಹಾಡಕ್ ಕಂಫರ್ಟೇಬಲ್ ಆಗ್ತಿಲ್ಲ ಅಂತ. ನಿಮ್ದು ಎಷ್ಟು ಮಾಗಿದ ಧ್ವನಿ ಅಂದ್ರೆ ಮತ್ತೆ ಮತ್ತೆ ನೀವು ಹಾಡೇ ಕೇಳ್ಬೇಕು ಅನಿಸ್ತಾ ಇದೆ ಈಗ ಸದ್ಯಕ್ಕೆ. ಇಷ್ಟ ಆದ್ರೆ ಇಫ್ ಯು ಆರ್ ಕಂಫರ್ಟೇಬಲ್ ಇನ್ನೊಂದು ಹಾಡಿ ಮೇಡಮ್. ಇಲ್ಲ, ಇನ್ನೊಂದು ಎರಡು ವಿಷಯಗಳನ್ನ ಹೇಳ್ತೀನಿ. ಅಗತ್ಯವಾಗಿ ಹೇಳಿ. ಅದೇ ಈಗ ನಾನು ಕ್ಲಾಸಿಕಲ್ ಇಂದ ಭಾವಗೀತೆಗೆ ಬಂದೆ, ಭಾವಗೀತೆಯಿಂದ ಮತ್ತೆ ಫಿಲ್ಮ್ ಇಟ್ಸ್ ಅಂತ ಅಂದ್ಬಿಟ್ಟು ಆರ್ಕೆಸ್ಟ್ರಾ ಅಂತ ಅಂದ್ಬಿಟ್ಟು ಮಾಡ್ಕೊಂಡೆ. ಅದಾದ ನೆಕ್ಸ್ಟ್ ಡಾನ್ಸ್ ಪ್ರೋಗ್ರಾಮ್ಸ್ಗೆ. ಸೊ ಇದರಲ್ಲಿ ಮಧುರ ಮಧುರವಿ ಮಂಜುಳಗಾನ ಅಂತ ಒಂದು ಚಂದನದವರೇ ನಿಜ ಅದು ಫಸ್ಟ್ ಶೋ ನಾನೇ ನಡೆಸ್ಕೊಟ್ಟೆ. ನಂಗೆ ಅದ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಇವತ್ತಿಗೂ ಅದು 100 ಶೋ ದಾಟ್ತು. ಎಷ್ಟೋ ಜನರಿಗೆ ವೇದಿಕೆ ಸಿಗದೇ ಇರುವಂತಹ ಒಂದು ಕಲಾವಿದರಿಗೂ ಮಧುರ ಮಧುರವಿ ಮಂಜುಳಗಾನದಲ್ಲಿ ಸಿಗುತ್ತೆ ಒಂದು ಅವಕಾಶ ಸಿಗ್ತಾ ಇದೆ. ಅಂದ್ರೆ ಫಸ್ಟ್ ಕಾರ್ಯಕ್ರಮ ನಡೆಸಕ್ಕೆ ಅನುವು ಮಾಡಿಕೊಟ್ರಲ್ಲ ಜೋಶಿ ಸರ್ಗೆ, ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ನಿಜ ನಿಜ. ಒಂದು ಅದು ನಾನು ಫಸ್ಟ್ ನಮ್ಮ ಸಂಕ್ರಮಣದಲ್ಲಿ ನಾನು ಹೇಳ್ದಂಗೆ ತುಂಬಾ ವರ್ಷಗಳಿಂದ 95-96ರಿಂದ ನಾವು ಇದು ಮಧುರ ಮಧುರವಿ ಮಂಜುಳಗಾನ ಅನ್ನೋ ಒಂದು ಹೆಸರಿನಡಿನಲ್ಲೇನೆ ನಾವು ಮಾಡ್ತಾ ಬರ್ತಾ ಇದ್ವಿ. ಸೊ ಮಧುರ ಮಧುರವಿ ಮಂಜುಳಗಾನ ಹೃದಯ ತಣಿಸುವ ಹೊಸತಾನ, ಮಧುರ ಮಧುರವಿ ಮಂಜುಳಗಾನ. ಇದು ಫಸ್ಟ್ ಟೈಮ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮಂಗಳ ಕಲ್ಯಾಣ ಮಂಟಪದಲ್ಲಿ ನಾವು ಇದನ್ನ ಅಲ್ಲ
ಕುವೆಂಪು ಕಲಾಕ್ಷೇತ್ರ ಕಲಾಕ್ಷೇತ್ರ ಕುವೆಂಪು ಕಲಾಕ್ಷೇತ್ರ. ಫಸ್ಟ್ ಟೈಮ್ ಅದನ್ನ ಮಾಡಿದಾಗ ಹೊರಗಡೆ ಎಷ್ಟೋ ಜನ ವಾಪಸ್ ಹೋದ್ರು. ನನಗೆ ಅಷ್ಟು ಜನ ಸೇರ್ತಾರೆ ಅನ್ನೋ ಒಂದು ಇದೇ ಇರಲಿಲ್ಲ ನನಗೆ. ಸೊ ಅದರಿಂದ ಆ ಕಾರ್ಯಕ್ರಮದಿಂದ ತುಂಬಾ ಹಲವಾರು ಕಲಾವಿದರು ಹೊರಗಡೆ ಬಂದ್ರು, ಜನರ ಮನ್ನಣೆಯನ್ನು ಪಡ್ಕೊಂಡ್ರು, ಬೇರೆ ಬೇರೆ ಕಾರ್ಯಕ್ರಮಗಳು ಸಿಗ್ತಾ ಹೋಯ್ತು ಅವರಿಗೆಲ್ಲ. ಹಾಗಾಯ್ತು. ಅದು ತುಂಬಾ ಸಂತೋಷ ಅಂತ ಅನಿಸ್ತು ನನಗೆ. ಅದು ನಾನು ಫಸ್ಟ್ ಶೋ ನಡೆಸ್ಕೊಟ್ಟಿದ್ದು ನನಗೆ ತುಂಬಾ ಖುಷಿ ಅಂತ ಅನಿಸ್ತು. ಈಗಿನ ಕಲಾವಿದರ ಬಗ್ಗೆ ನೀವು ಏನಾದ್ರೂ ಒಂದು ಕಿವಿ ಮಾತು ಹೇಳ್ಬೇಕಂದ್ರೆ ಏನ್ ಹೇಳೋದಕ್ಕೆ ಬಯಸ್ತೀರಾ? ಕಾರ್ಯಕ್ರಮದ ಕೊನೆಯಲ್ಲಿದ್ದೀವಿ ನಾವು. ಈಗಿನ ಕಲಾವಿದ್ರು ಅಂದ್ರೆ ಡ್ಯಾನ್ಸ್, ಸಿಂಗಿಂಗ್ ಆಗಿರ್ಬೋದು, ಯಾವುದೇ ಒಂದು ಆಕ್ಟಿವಿಟೀಸ್ ಅಲ್ಲಿ ಇದ್ರು ಕೂಡ ಕಲಾವಿದ ಅಷ್ಟೇ. ಕಲಾವಿದ ಅದೇ ನಮ್ಮ ಒಂದು ಸಂಸ್ಕೃತಿನ ಉಳಿಸಿ ಬೆಳೆಸೋದ್ರ ಕಡೆ ಹೆಚ್ಚು ಗಮನ ಕೊಡಿ. ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ಅದು ಉಳಿಸೋದ್ರ ಕಡೆನೂ ಹೆಚ್ಚು ಗಮನ ಕೊಡಿ. ಆಮೇಲೆ ನಾವು ಏನು ಮಾದರಿಯಾಗಿರ್ಬೇಕು ಅಂತ, ನಮ್ಮ ಸ್ಟೂಡೆಂಟ್ಸ್ಗೆ ಒಂದು ಮಾದರಿಯಾಗಿರುವಂತಹ ಒಂದು ಟೀಚರ್ ಆಗ್ಬೇಕು ಅನ್ನೋದು ನನ್ನ ಒಂದು ಆಸೆ. ನಿಜ ಮೇಡಮ್, ಇವತ್ತು ಕಾರ್ಯಕ್ರಮಕ್ಕೆ ಬಂದು ಬಹಳಷ್ಟು ನೀವು ಮನಸ್ಸಿನ ಮಾತುಗಳನ್ನು ಹಂಚ್ಕೊಂಡ್ರಿ, ಬಹಳಷ್ಟು ಹಾಡುಗಳನ್ನ ಅಂದ್ರೆ ಎಲ್ಲದಕ್ಕೂ ನನ್ನ ತಂದೆ, ನನ್ನ ತಾಯಿ ಇಲ್ಲ ಈಗ, ಅವರು ಸಂತೋಷ, ಒಳ್ಳೇದಾಗ್ಲಿ ಅವ್ರಿಗೆ. ಅವ್ರು ಎಲ್ಲಿದ್ದಾರೆ? ಬಹಳಷ್ಟು ಖುಷಿ ಆಶೀರ್ವಾದ ನಿಮ್ಮ. ನೀವು ಇವತ್ತು ಇಲ್ಲಿ ಬಂದು ಕೂತಿದ್ರಿ, ನೀವು ನಮ್ಮ ಜೊತೆ ಮಾತಾಡಿದ್ದು ನಮ್ಮ ಸೌಭಾಗ್ಯ ಕೂಡ. ಇವತ್ತು ಈ ಒಂದು ಹೆಸರು ಗುರುತಿಸ್ಕೋತಿದ್ದೀನಿ ಅಂತಂದ್ರೆ ಅದಕ್ಕೆ ನನ್ನ ತಂದೆ ತಾಯಿಗಳ ಆಶೀರ್ವಾದ ಕಾರಣ, ನನ್ನ ಗುರುಗಳ ಕಾರಣ, ಹಾಗೆ ನನ್ನ ಫ್ಯಾಮಿಲಿ, ನನ್ನ ಯಜಮಾನರು, ನನ್ನ ಮಕ್ಕಳು, ನನ್ನ ಸ್ಟೂಡೆಂಟ್ಸು, ಇವರೆಲ್ಲರೂ ಕಾರಣ. ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಬಂದಿದ್ದಕ್ಕಾಗಿ. ವೀಕ್ಷಕರೇ, ನಾಳೆ ಮತ್ತೊಬ್ಬ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೂ ನಮಸ್ಕಾರ.